ಎಲ್ಲರಿಗೂ ನಮಸ್ಕಾರ. ಕೆಮ್ಚಾಯಿಗೆ ನನ್ನ ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಂಗಂತ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಅಂತ ಎಲ್ಲ ಕಂಟೆಂಟ್ ಎಲ್ಲ ಕನ್ನಡದಲ್ಲಿಲ್ಲ, ಕಂಟೆಂಟ್ ಎಲ್ಲ ಇಂಗ್ಲೀಷಲ್ಲಿದೆ. ಯಾಕೆಂದರೆ ತುಂಬ ಜನ ಇಂಗ್ಲೀಷ್ ಮೀಡಿಯಮ್ ಅವರು ಇದ್ದಾರೆ. ಕನ್ನಡ ಮೀಡಿಯಮ್ ಅವರು ಮೋಸ್ಟ್ ಪ್ರಾಬಬಲಿ ಡಿಗ್ರಿನಲ್ಲಿ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಇಲ್ಲೇ ಇಲ್ಲ. ಹಾಗಾಗಿ ಎಲ್ಲ ಇಂಗ್ಲೀಷ್ ಮೀಡಿಯಮ್ ಕ್ವಶನ್ ಪೇಪರೇ ಇರುತ್ತೆ. ಕಂಟೆಂಟು ಎಲ್ಲನೂ ಇಂಗ್ಲೀಷಲ್ಲಿರುತ್ತೆ. ಆದರೆ ಎಕ್ಸ್ಪ್ಲನೇಷನ್ ನಾನು ಏನು ಕೊಡ್ತೀನಿ ಅದು ನಿಮ್ಗೆ ಏನಾಗಿರುತ್ತೆ ಅಂತಂದರೆ ಕನ್ನಡದಲ್ಲಿ ಇರುತ್ತೆ. ಸೊ ಈಗ ಏನಾದರೂ ನೀವು ಸದ್ಯಕ್ಕೆ NEP-ನಲ್ಲಿ ಸೆಕೆಂಡ್ ಸೆಮ್ಮಲ್ಲಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಕೆಮಿಸ್ಟ್ರಿನ ಮೇಜರ್ ಸಬ್ಜೆಕ್ಟಾಗಿ ಡಿಸ್ಕ್ರೀಟಾಗಿ ಕೋರ್ ಸಬ್ಜೆಕ್ಟಾಗಿ ತೊಗೊಂಡಿದ್ರೆ ಅದರದ್ದು ಮಾಡಲ್ ಕ್ವಶನ್ ಪೇಪರ್ 2 ಮಾಡಲ್ ಕ್ವಶನ್ ಪೇಪರ್ ಇದೆ, ಅದನ್ನು ಸಾಲ್ವ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಈಗ ಸದ್ಯಕ್ಕೆ ನಾನು 2 ಮಾರ್ಕ್ಸ್, ಯಾಕೆಂದರೆ ಎಲ್ಲ ಕ್ವಶನ್ ಪೇಪರಲ್ಲಿ ನಿಮಗೆ 3 ಪಾರ್ಟ್ ಇರುತ್ತೆ. ಪಾರ್ಟ್ A, ಪಾರ್ಟ್ B, ಪಾರ್ಟ್ C. ಪಾರ್ಟ್ ಎನಲ್ಲಿ 2 ಮಾರ್ಕ್ಸ್ ಇರುತ್ತೆ, ಪಾರ್ಟ್ ಬಿನಲ್ಲಿ 5 ಮಾರ್ಕ್ಸ್ ಇರುತ್ತೆ, ಪಾರ್ಟ್ ಸಿನಲ್ಲಿ 10 ಮಾರ್ಕ್ಸ್ ಇರುತ್ತೆ. ಸೊ ಎಲ್ಲ ನಾನು ಒಂದೇ ವಿಡಿಯೋದಲ್ಲಿ ಮಾಡ್ತೀನಿ ಅಂತಂದರೆ ಈ ಕ್ವಶನ್ ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಬರುತ್ತೆ. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆನ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸಲ್ಲಿ ಈ ಕ್ವಶನ್ನು ನಿಮಗೆ ಬರ್ತಾ ಹೋಗುತ್ತೆ. ಇಲ್ಲಿ ನೀವು ನೋಡ್ಕೊಳ್ಳೋದಕ್ಕೆ ಏನಾಗಬೇಕು, ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ ಆಲ್ಕಲೇಷನ್ ಅಂತ ಹೇಳ್ತಾ ಇದ್ದಾರೆ. ನಾನು ಮುಂಚೆನೇ ಹೇಳ್ದಂಗೆ ಇಟ್ಸ್ ಅನ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತಾ ಇದ್ದೀನಿ. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನಲ್ಲಿ ಅಂದರೆ ಏನಾಗುತ್ತೆ ಅಂದರೆ ಒಂದು ಗ್ರೂಪು ಇನ್ನೊಂದು ಗ್ರೂಪಿಂದ ರೀಪ್ಲೇಸ್ ಆದರೆ ಅದಕ್ಕೆ ನಾವು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇನಾದರೂ ಎಲೆಕ್ಟ್ರೋಫೈಲ್ ಆದರೆ ಅದಕ್ಕೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಫ್ರೀಲಿಕ್ರಾಫ್ಟ್ಸ್ ಆಲ್ಕಲೇಷನ್ ರಿಯಾಕ್ಷನ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇಲ್ಲಿ ಏನಾಗುತ್ತೆ ಅಂದರೆ ಆರ್ ಗ್ರೂಪು ಇಂಟ್ರಡ್ಯೂಸ್ ಆಗುತ್ತೆ ಬೈ ರೀಪ್ಲೇಸಿಂಗ್ ದಿ ಹೈಡ್ರೋಜನ್ ಆಫ್ ದಿ ಬೆನ್ಝೀನ್. ಈ ರಿಯಾಕ್ಷನ್ಗೆ ನಾವು ಏನಂತ ಕರಿತೀವಿ, ಫ್ರೀಲಿಕ್ರಾಫ್ಟ್ ಆಲ್ಕಲೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಇಂಟ್ರೊಡಕ್ಷನ್ ಆಫ್ ದಿ ಆಲ್ಕೈಲ್ ಗ್ರೂಪ್ ಇನ್ ದಿ ಬೆನ್ಝೀನ್ ರಿಂಗ್ ಬೈ ಟ್ರೀಟಿಂಗ್ ಬೆನ್ಝೀನ್ ವಿತ್ ಅನ್ ಆಲ್ಕೈಲ್ ಹ್ಯಾಲೈಡ್ ಇನ್ ಪ್ರೆಸೆನ್ಸ್ ಆಫ್ ದಿ anhydrous AlCl3 is known as Freelicraft alkylation reaction. H of the benzene ring is replaced by the alkyl group. When you make your benzene to react with an alkyl halide in presence of anhydrous ಅಲ್ಯೂಮಿನಿಯಂ ಟ್ರೈಕ್ಲೋರೈಡ್, ಈ ರಿಯಾಕ್ಷನ್ಗೆ ನಾವು ಏನಂತ ಕರಿತೀವಿ ಅಂದರೆ ಫ್ರೀಲಿಕ್ರಾಫ್ಟ್ ಆಲ್ಕಲೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಜನರಲ್ ಈಕ್ವೇಷನ್ ಬರಿಬೇಕು ಅಂದರೆ ಬೆನ್ಝೀನ್ಗೆ RCl ಬರ್ತಿದ್ದೀನಿ, ಅನೈಡ್ರಸ್ AlCl3 ಜೊತೆ ರಿಯಾಕ್ಟ್ ಮಾಡಿದಾಗ ಆಲ್ಕೈಲ್ ಬೆನ್ಝೀನ್ ಬರುತ್ತೆ. ಈ ರಿಯಾಕ್ಷನ್ಗೆ ನಾವು ಫ್ರೀಲಿಕ್ರಾಫ್ಟ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಟ್ಟರೆ ಸಾಕಾಗುತ್ತೆ. ನೀವು ಜನರಲ್ ಎಕ್ಸಾಂಪಲ್ ಬೇಕಾದ್ರೂ ಕೊಡ್ಬೋದು, ಇಲ್ಲಾಂದರೆ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಬೇಕಾದ್ರೂ ಕೊಡ್ಬೋದು. ಜನರಲ್ ಎಕ್ಸಾಂಪಲ್ ಅಂದರೆ ಬೆನ್ಝೀನ್ ಜೊತೆಗೆ ಯಾವುದೇ ಒಂದು ಯಾವ ಗ್ರೂಪ್ ಆಗಿರ್ಬೋದು, ಆ ಹ್ಯಾಲೈಡು ರಿಯಾಕ್ಟ್ ಆದಾಗ H ಇಸ್ ರೀಪ್ಲೇಸ್ಡ್ ಬೈ R ಗ್ರೂಪ್ ಅಂತ ಹೇಳಿದ್ವಿ. ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅಂತಂದರೆ ಬೆನ್ಝೀನ್ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ ಮೀಥೈಲ್ ಕ್ಲೋರೈಡ್, ಆವಾಗ ನಿಮಗೆ ಟಾಲಿನ್ ಬರುತ್ತೆ. ವೆನ್ ಬೆನ್ಝೀನ್ ಇಸ್ ಮೇಡ್ ಟು ರಿಯಾಕ್ಟ್ ವಿತ್ ಈಥೈಲ್ ಕ್ಲೋರೈಡ್, ಈಥೈಲ್ ಬೆನ್ಝೀನ್ ಬರುತ್ತೆ. ಇದರಲ್ಲಿ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಬರೆದ್ರು ನೀವು ಸಾಕಾಗತ್ತೆ, ಕರೆಕ್ಟಾಗಿ ಬರೀಬೇಕಾಗತ್ತೆ. ನೀವು ಈಕ್ವೇಷನ್ನ ಕರೆಕ್ಟಾಗಿ ಅನೈಡ್ರಸ್ AlCl3 ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್, ಅದು ಬೇಕೇ ಬೇಕು ಫ್ರೀಲಿಕ್ರಾಫ್ಟ್ ಆಲ್ಕಲೇಷನ್ ರಿಯಾಕ್ಷನ್ ಹೇಳಿದ್ರೆ. ಸೊ ಈ ರೀತಿಯಾಗಿ ನೀವು ಕರೆಕ್ಟಾಗಿ ನಾನು ಮುಂಚೆನೇ ಹೇಳ್ದಂಗೆ ವಾಟ್ ದ ಕ್ವಶನ್ ಡಿಮ್ಯಾಂಡ್ಸ್, ಅದಕ್ಕೆ ತಕ್ಕಂಗೆ ನೀವು ಆನ್ಸರ್ನ ಕರೆಕ್ಟಾಗಿ ಡೆಫಿನೇಷನಲ್ಲಿ ಬರೀಬೇಕಾಗತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದಿ ರೋಲ್ ಆಫ್ ಡಿಆಕ್ಟಿವೇಟಿಂಗ್ ಗ್ರೂಪ್ ಇನ್ ಆರೋಮ್ಯಾಟಿಕ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಡಿಆಕ್ಟಿವೇಟಿಂಗ್ ಗ್ರೂಪ್ ಏನು ಮಾಡುತ್ತೆ, ಮೇಕ್ಸ್ ಯುವರ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಡೈರೆಕ್ಟ್ ಟುವರ್ಡ್ಸ್ ದಿ ಮೆಟಾಪೊಸಿಷನ್. ಆಕ್ಟಿವೇಟಿಂಗ್ ಗ್ರೂಪು, ಡಿಆಕ್ಟಿವೇಟಿಂಗ್ ಗ್ರೂಪ್ ಅಂತ 2 ಗ್ರೂಪ್ನ ನಾವು ಕ್ಲಾಸಿಫೈ ಮಾಡ್ತೀವಿ. ದ ಗ್ರೂಪ್ ವಿಚ್ ಗೋಯಿಂಗ್ ಟು ಗಿವ್ ದಿ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ಬೆನ್ಝೀನ್ ನ್ಯೂಕ್ಲಿಯಸ್ ಅಂತದಕ್ಕೆ ಆಕ್ಟಿವೇಟಿಂಗ್ ಗ್ರೂಪ್ ಅಂತ ಕರಿತೀವಿ. ವಿಚ್ ಗೋಯಿಂಗ್ ಟು ರಿಮೂವ್ ದಿ ಎಲೆಕ್ಟ್ರಾನ್ ಫ್ರಮ್ ದಿ ಬೆನ್ಝೀನ್ ನ್ಯೂಕ್ಲಿಯಸ್ ಡ್ಯೂರಿಂಗ್ ದಿ ಕೆಮಿಕಲ್ ರಿಯಾಕ್ಷನ್ ಅಂತದಕ್ಕೆ ಡಿಆಕ್ಟಿವೇಟಿಂಗ್ ಗ್ರೂಪ್ ಅಂತ ಕರಿತೀನಿ. ವೆನೆವರ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ activating group, they're going to remove the electron from the benzene nucleus, thereby it going to make the electrophilic substitution reaction at meta position. ಇಂಥದಕ್ಕೆ ನಾವು ಏನಂತ ಕರಿತೀವಿ, ಡಿಆಕ್ಟಿವೇಟಿಂಗ್ ಗ್ರೂಪ್ ಅಂತ ಕರಿತೀವಿ. ಜನರಲಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸು ಏನಿರ್ತಲ್ಲ ಅದು ರಿಂಗ್ ಡಿಆಕ್ಟಿವೇಟರ್ಸ್ ಆಗಿರ್ತವೆ. ಎಕ್ಸಾಂಪಲ್ ಅಂದರೆ NO2 ಗ್ರೂಪ್, CN-, CHO ಗ್ರೂಪ್, ಕೀಟೋನಿಕ್ ಗ್ರೂಪ್, ಆಸಿಡ್ ಗ್ರೂಪ್, ಎಸ್ಟರ್ ಗ್ರೂಪ್, ಸಲ್ಫೋನಿಕ್ ಆಸಿಡ್ ಗ್ರೂಪ್, ಆಲ್ ದೀಸ್ ಆರ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆರ್ ಡಿಆಕ್ಟಿವೇಟಿಂಗ್ ಗ್ರೂಪ್ ಅಂತ ನಾವು ಕಾಣಿಸ್ಕೊಳ್ತಾ ಹೋಗುತ್ತೆ. ಅದನ್ನು ನೀವಲ್ಲಿ ಹೇಳಬೇಕಾಗತ್ತೆ. ನೆಕ್ಸ್ಟ್ ವಾಟ್ ಈಸ್ ಇಪ್ಸೋ ಸಬ್ಸ್ಟಿಟ್ಯೂಷನ್, ಗಿವ್ ದಿ ರಿಯಾಕ್ಷನ್ ಆಫ್ 2,4-ಡೈಕ್ಲೋರೋಬೆನ್ಝೀನ್ ವಿತ್ ಹೈಡ್ರಝೀನ್ ಅಂತ ಹೇಳಿದ್ದಾರೆ. ನೀವು ಎಕ್ಸಾಂಪಲ್ ನಿಮ್ಮ ಸಿಲೆಬಸ್ಸಲ್ಲಿ ಇದೇ ಎಕ್ಸಾಂಪಲ್ ಇದೆ, ಹಾಗಾಗಿ ನೀವು ಅದನ್ನೇ ತಿಳ್ಕೋಬೇಕು. ಇಪ್ಸೋ ಅಂತಂದರೆ ಎಲ್ಲಿ ಯಾವುದು ನ್ಯೂಕ್ಲಿಯೋಫೈಲ್ ಇದೆಯಲ್ಲ ಅದೇ ಜಾಗದಲ್ಲಿ ಇನ್ನೊಂದು ನ್ಯೂಕ್ಲಿಯೋಫೈಲು
ರೀಪ್ಲೇಸ್ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಆರೋಮ್ಯಾಟಿಕ್ ಕಾಂಪೌಂಡ್ ಇದ್ದರೆ ಅಂಥದಕ್ಕೆ ನಾವು ಇಪ್ಸೋ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಅನ್ ಅಟ್ಯಾಕ್ ಆಫ್ ಎ ನ್ಯೂಕ್ಲಿಯೋಫೈಲ್ ಡ್ಯೂರಿಂಗ್ ದಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆನ್ ದಿ aromatic ring at a position already substituted by another group other than hydrogen is called as ipso ಸಬ್ಸ್ಟಿಟ್ಯೂಷನ್ ಅಥವಾ ಇಪ್ಸೋ ಅಟ್ಯಾಕ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ NO2 ಗ್ರೂಪ್ನ ತೊಗೊಂಡಿದ್ದೀನಿ, ಇನ್ನೊಂದು ಕಡೆಗೆ Cl ತೊಗೊಂಡಿದ್ದೀನಿ. ಆ Cl ಎಲ್ಲಿದೆಯಲ್ಲ ಅಲ್ಲೇ ಏನಾಗ್ತಿದೆ ನಿಮಗೆ ಹೈಡ್ರೋಜನ್ನು ರೀಪ್ಲೇಸ್ ಆಗ್ತಾ ಇದೆ. ಹಾಗಾಗಿ ಈ ರಿಯಾಕ್ಷನ್ಗೆ ನಾವು ಏನಂತ ಕರಿತೀವಿ, ಇಪ್ಸೋ ಸಬ್ಸ್ಟಿಟ್ಯೂಷನ್ ಅಂತ ನಾವು ಎಷ್ಟು ಅಂತ ಗೊತ್ತಾಗ್ತಾ ಹೋಗುತ್ತೆ. ಇದನ್ನು ನೀವು ಪ್ರಾಕ್ಟಿಕಲಲ್ಲೂ ಮಾಡಿರ್ತೀರಾ EDTA ಟೈಟ್ರೇಷನ್ಗೆ. ಸೊ ಹಾಗಾಗಿ ನೀವು ಅದನ್ನು ರೀಕಾಲ್ ಮಾಡಿಕೊಂಡು ನೀವು ಯು ಕ್ಯಾನ್ ರೈಟ್ ಇನ್ ಯುವರ್ ಓನ್ ವರ್ಡ್ಸ್. ನೆಕ್ಸ್ಟ್, ವಾಟ್ ಈಸ್ ಎನ್ಸೈಮ್, ಎಕ್ಸ್ಪ್ಲೈನ್ ದಿ ಮೆಕ್ಯಾನಿಸಮ್ ಆಫ್ ಜನರೇಷನ್ ಆಫ್ ಎನ್ಸೈಮ್ ಅಂತ ಕೇಳ್ತಾ ಇದ್ದಾರೆ. ಎನ್ಸೈಮ್ ಅಂತ ನಾನು ಮುಂಚೆನೇ ಹೇಳ್ದಂಗೆ SN ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನ ನೀವು ತೊಗೊಂಡ್ರೆ ಆರೋಮ್ಯಾಟಿಕ್ ರಿಂಗ್ನ ತೊಗೊಂಡ್ರೆ ಅದರಲ್ಲಿ 2 ಮೆಥಡ್ ಬರುತ್ತೆ ಅಂತ ಹೇಳಿದೆ. ಒಂದಕ್ಕೆ SNAR ಮೆಕ್ಯಾನಿಸಮ್ ಅಂತ ಕರೀತಾರೆ, ಇನ್ನೊಂದಕ್ಕೆ ಬೆನ್ಸೈಮ್ ಮೆಕ್ಯಾನಿಸಮ್ ಅಂತ ಕರೀತಾರೆ. ಈ ಬೆನ್ಸೈಮ್ ಮೆಕ್ಯಾನಿಸಮ್ ಏನಾಗುತ್ತೆ ಅಂದರೆ ವಿ ಆರ್ ಗೋಯಿಂಗ್ ಟು ಗೆಟ್ ಎ ಶಾರ್ಟ್ ಲೀವ್ಡ್ ಇಂಟರ್ಮೀಡಿಯೇಟ್ ಬರುತ್ತೆ ವಿಚ್ ಗೋಯಿಂಗ್ ಟು ಹ್ಯಾವ್ ಎ 3 ಬಾಂಡ್ಸ್, ಟ್ರಿಪಲ್ ಬಾಂಡೆಡ್ ಮಾಲಿಕ್ಯೂಲ್ ಆನ್ ದಿ ಬೆನ್ಝೀನ್ ರಿಂಗ್. ಅಂಥದಕ್ಕೆ ನಾವು ಬೆನ್ಸೈನ್ ಅಂತ ಕರಿತೀವಿ. ಇದಕ್ಕೆ ಡಿಹೈಡ್ರೋ ಬೆನ್ಝೀನ್ ಅಂತಲೂ ಕರೀತಾರೆ. 2 ಹೈಡ್ರೋಜನ್ ಲೆಸ್ ಇಟ್ ಗೋಯಿಂಗ್ ಟು ಹ್ಯಾವ್ 2 ಹೈಡ್ರೋಜನ್ ಲೆಸ್ ದ್ಯಾನ್ ದಟ್ ಆಫ್ ದಿ ಬೆನ್ಝೀನ್ ಕನ್ಸಿಡರ್ ಮಾಡ್ಕೊಳ್ತೀವಿ. ಇದ್ರದ್ದು ಮೆಕ್ಯಾನಿಸಮ್ ಕೇಳಿದಾಗೇ ಇದು 3 ಸ್ಟೆಪ್ಪಲ್ಲಿ ಆಗುತ್ತೆ. ಇಲ್ಲೇನಾಗುತ್ತೆ ಅಂದರೆ ಫಸ್ಟು ರಿಮೂವಲ್ ಆಗುತ್ತೆ, ಎಲಿಮಿನೇಷನ್ ಆಗಿ ಆಮೇಲೆ ಅಡಿಷನ್ ಆಗುತ್ತೆ. SNARನ ತೊಗೊಂಡ್ರೆ ಫಸ್ಟು ಅಡಿಷನ್ ಆಗಿ ಆಮೇಲೆ ಎಲಿಮಿನೇಷನ್ ಆಗುತ್ತೆ. ಆದರೆ ಇಲ್ಲೇನಾಗುತ್ತೆ, ಫಸ್ಟು ಎಲಿಮಿನೇಷನ್ ಆಗಿ ಆಮೇಲೆ ಅಡಿಷನ್ ಆಗುತ್ತೆ. 3 ಸ್ಟೆಪ್ಪಲ್ಲಿ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಕಾರ್ಬನಿಯಾನ್ ಫಾರ್ಮೇಷನ್ ಆಗುತ್ತೆ. ಆಲ್ರೆಡಿ ಈ ವಿಡಿಯೋಸ್ ಎಲ್ಲ ನಾನು ಇನ್ ಡೀಟೇಲ್ ಆಗಿ ಹಾಕಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋಗಿ ಸೆಕೆಂಡ್ ಸೆಮ್ ಅಂತ ಕೇಳಿದ್ರೆ ಸೆಕೆಂಡ್ ಸೆಮ್ NEP ಅಂತ BCU ಅಂತ ಕೊಟ್ಟರೆ ಎಲ್ಲ ವೀಡಿಯೋಸು ನಿಮ್ಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಅಲ್ಲಿ ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ. ಇಲ್ಲಿ ಆನ್ಸರ್ ಟು ದಿ ಪಾಯಿಂಟ್, ಎಕ್ಸಾಮ್ಗೆ ಪಾಯಿಂಟ್ ಆಫ್ ವ್ಯೂಯಿಂದ ಎಷ್ಟು ಬೇಕು ಅಷ್ಟು ಮಾತ್ರ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದು ಅಗೇನ್ ಇದೆಲ್ಲನೂ ಇಪ್ಸೋ ಸಬ್ಸ್ಟಿಟ್ಯೂಷನ್ನೇ ಆಗುತ್ತೆ. ಎಲ್ಲಿ ನಿಮಗೆ ಒಂದು ನ್ಯೂಕ್ಲಿಯೋಫೈಲ್ ಇರುತ್ತಲ್ಲ ಅದು ರೀಪ್ಲೇಸ್ ಆಗೋದು ಸೇಮ್ ಪ್ಲೇಸ್ಗೆ ಇರುತ್ತೆ ಅದರ್ ದ್ಯಾನ್ ದಿ ಹೈಡ್ರೋಜನ್. ಅದರಲ್ಲಿ ಬೇರೆ ಬೇರೆ ಹೈಡ್ರೋಜನ್ ಇದ್ದರೂ ಬರೀ ಅದೇ ರೀಪ್ಲೇಸ್ ಆಗ್ತಾ ಇದೆ. ಎಲ್ಲಿ Cl ಇತ್ತೋ ಅಲ್ಲೇ NH2 ಇಲ್ಲಿ ರೀಪ್ಲೇಸ್ ಆಗ್ತಾ ಇದೆ. ಸೊ ಹಾಗಾಗಿ ಅಂಥ ಕನ್ವರ್ಷನ್ ನಾವು ಇಪ್ಸೋ ಕನ್ವರ್ಷನ್ ಅಂತ ಕರಿತೀವಿ. ಇಲ್ಲಿ ಕನ್ವರ್ಷನ್ ಆಫ್ ಕ್ಲೋರೋಬೆನ್ಝೀನ್ ಟು ಅನಿಲೀನ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಬೆನ್ಸೈಮ್ ಮೆಕ್ಯಾನಿಸಮ್. ಫಸ್ಟ್ ಏನಾಗುತ್ತೆ ಅಂದರೆ ಒಂದು ಸ್ಟೆಪ್ಪಲ್ಲಿ ಏನಾಗುತ್ತೆ, ಎಲಿಮಿನೇಷನ್ ಆಗಿಬಿಡುತ್ತೆ. ಈ NH2 ಏನಿರುತ್ತಲ್ಲ ಅಮೋನಿಯಾದಲ್ಲಿರುವಂಥ NH2 ಇದೆಯಲ್ಲ ಅದೇನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಅಬ್ಸ್ಟ್ರಾಕ್ಟ್ ದಿ ಪ್ರೋಟಾನ್ ಫ್ರಮ್ ದಿ ಆರ್ಥೋ ಪೊಸಿಷನ್ ಆಫ್ ದಿ ಕ್ಲೋರೋ ಗ್ರೂಪ್ಗೆ ಯಾವುದಿದೆಯೋ ಅದರಲ್ಲಿ ರಿಮೂವ್ ಆಗುತ್ತೆ. ರಿಮೂವ್ ಆದಾಗ ಹೈಡ್ರೋಜನ್ ರಿಮೂವ್ ಆದಾಗ ಅಮೋನಿಯಾಗ ಹೊರಗಡೆ ಹೋಗಿಬಿಡುತ್ತೆ. ಅಲ್ಲೇ ಏನು ಮಾಡುತ್ತೆ, ನೆಗೆಟಿವ್ ಚಾರ್ಜ್ ಫಾರ್ಮೇಷನ್ ಆಗುತ್ತೆ ವಿಚ್ ಈಸ್ sp2 ಆಗಿರುತ್ತೆ. ನೆಕ್ಸ್ಟ್ ಅದಾದಮೇಲೆ ಏನಾಗುತ್ತೆ ಅಂತಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಕ್ಲೋರಿನ್ ರಿಮೂವ್ ಆಗುತ್ತೆ. ಆವಾಗ ನಿಮಗೆ ಏನು ಫಾರ್ಮೇಷನ್ ಆಗುತ್ತಲ್ಲ ಅದಕ್ಕೆ ನಾವು ಏನಂತ ಕರಿತೀವಿ, ಬೆನ್ಸೈನ್ ಇಂಟರ್ಮೀಡಿಯೇಟ್ ಅಂತ ಕರಿತೀವಿ. ಹೈಲಿ ಅನ್ಸ್ಟೇಬಲ್, ಇಟ್ಸ್ ಇಂಟರ್ಮೀಡಿಯೇಟ್ ವಿಚ್ ಗೋಯಿಂಗ್ ಟು ಗೆಟ್ ಹಾಗಾಗಿ ಟ್ರಿಪಲ್ ಬಾಂಡ್ sp2 ಹೈಬ್ರಿಡೈಸ್ಡ್ ಆಗಿರುತ್ತೆ, ಬೆನ್ಸೈನ್ ಇರುತ್ತೆ. ಸೊ ಹಾಗಾಗಿ ಈ ಬಾಂಡು ವೀಕರ್. ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಅಡಿಷನ್ ಆಫ್ ಅಮೋನಿಯಾ ಟು ಬೆನ್ಸೈನ್ ಆಗುತ್ತೆ ಟು ಫಾರ್ಮ್ ದಿ ಅನಿಲೀನ್. ಅಗೇನ್ ಇಲ್ಲಿ ಏನಾಗುತ್ತೆ, ಟ್ರಿಪಲ್ ಬಾಂಡ್ ಇರುವಂಥದ್ದು 2 ಕಾರ್ಬನ್ ಆಟಮ್ಗಿರುತ್ತೆ. ಹಾಗಾಗಿ ಅಟ್ಯಾಚ್ಮೆಂಟು ಐದರ್ ಟು ಸೇಮ್ ಕಾರ್ಬನ್ ಆಟಮ್ಗಿರ್ಬೋದು, ಇಲ್ಲ ಅಂದರೆ ಇನ್ನೊಂದು ಕಾರ್ಬನ್ ಆಟಮ್ಗೂ ನಿಮಗೆ ಅಟ್ಯಾಚ್ ಆಗಿರ್ಬೋದು. ಆ ರೀತಿಯಾಗಿ ಅಲ್ಲಿ ಎಕ್ಸೆಪ್ಷನ್ಸು ನಿಮ್ಗೆ ಇರ್ತಾ ಹೋಗುತ್ತೆ. ಕ್ಲೋರೋಬೆನ್ಸಿನಲ್ಲಿ ಏನಾಗ್ತಿದೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆಯಾ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆಯಾ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇತ್ತು ಅಂತಂದರೆ ಏನಾಗಬೇಕಾಗಿತ್ತದು, -I ಎಫೆಕ್ಟ್ನ ತೋರಿಸ್ಬೇಕಾಗಿತ್ತು. -I ಎಫೆಕ್ಟ್ನ ತೋರಿಸಿದಾಗ ಏನಾಗಬೇಕಾಗಿತ್ತದು, ಮೆಟಾಪೊಸಿಷನ್ ಇರಬೇಕಾಗಿತ್ತು. ಆದರೆ ಇಟ್ ಗೋಯಿಂಗ್ ಟು ಶೋ ಬೋತ್ ಇಂಡಕ್ಟಿವ್ ಎಫೆಕ್ಟ್, ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ ಆ್ಯಂಡ್ ಆಲ್ಸೋ ನೆಗೆಟಿವ್ ಮಿಸೋಮೆರಿಕ್ ಎಫೆಕ್ಟ್. ಈವನ್ ದೆನ್ ಇಟ್ ಗೋಯಿಂಗ್ ಟು ಶೋ ಆರ್ಥೋಪ್ಯಾರಾ ಪಟ್ಟೆ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಸೊ ನನಗೆ ಆರ್ಥೋಪ್ಯಾರಾನೇ ಬರುತ್ತೆ ಅಂತ ಹೆಂಗೆ ಡಿಸೈಡ್ ಆಗುತ್ತೆ ಅಂತಂದರೆ 2 ಫ್ಯಾಕ್ಟರ್ ಮೇಲೆ ನಾನು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಅಟ್ಯಾಕ್ ಅಟ್ ಎಲೆಕ್ಟ್ರೋಫೈಲ್ ಏನಾಗುತ್ತೆ ಅಂತ ನೋಡ್ಕೋಬೇಕಾಗತ್ತೆ. ಈ ರಿಯಾಕ್ಷನ್ ಏನಾಗುತ್ತೆ, 3 ಸ್ಟೆಪ್ಪಲ್ಲಿ ಆಗುತ್ತೆ. ಯಾವುದು ಸ್ಲೋ ಸ್ಟೆಪ್ ಆಗುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಅಂತ ಕರಿತೀವಿ. ಯಾವುದು ಸ್ಲೋ ಆಗುತ್ತೆ ಅಂತಂದರೆ ಅಟ್ಯಾಕ್ ಆಫ್ ದಿ ಪೈ ಎಲೆಕ್ಟ್ರಾನ್ಸ್ ಆಫ್ ದಿ ಬೆನ್ಝೀನ್ ನ್ಯೂಕ್ಲಿಯಸ್ ಟುವರ್ಡ್ಸ್ ದಿ ಎಲೆಕ್ಟ್ರೋಫೈಲ್ ಇದೆಯಲ್ಲ ಆ ಸ್ಟೆಪ್ ಏನಾಗುತ್ತೆ, ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಆಗ್ತಾ ಹೋಗುತ್ತೆ, ಅದು ಸ್ಟೆಬಿಲೈಸ್ ಆಗ್ತಾ ಹೋಗುತ್ತೆ. ಆ ಸ್ಟೆಪ್ಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರಾನ್
ಸ್ಲೋ ಸ್ಟೆಪ್ ಅಂತ ಕರಿತೀವಿ. ಯಾವುದು ಸ್ಲೋ ಸ್ಟೆಪ್ ಇರುತ್ತಲ್ಲ ಆ ಬೇಸಿಸ್ ಮೇಲೆ, ಅಥವಾ ನಂಬರ್ ಆಫ್ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಯಾವುದಿದೆ, ಅಥವಾ ಸ್ಟೆಬಿಲಿಟಿ ಆಫ್ ದಿ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಮೇಲೆ ಅದು ಆರ್ಥೋ ಪ್ಯಾರಾ ಕೊಡುತ್ತೋ, ಪ್ಯಾರಾ ಕೊಡುತ್ತೋ, ಮೆಟಾ ಕೊಡುತ್ತೋ ಅಂತ ನಾವು ಗೈಡ್ ಮಾಡ್ತೀವಿ. ಸೊ ಆದರೆ ಹ್ಯಾಲಜನ್ ಏನು ಮಾಡುತ್ತೆ ಅಂತಂದರೆ ಆ ಅನ್ಯೂಶುವಲ್ ಬಿಹೇವಿಯರ್ನ ತೋರಿಸುತ್ತೆ. ಇಲ್ಲೇನಾಗ್ತಾ ಇದೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದರೂ ಅದೇನಾಗುತ್ತೆ, ಇಟ್ ಗೋಯಿಂಗ್ ಟು ಶೋ ದಿ ಪ್ರಾಪರ್ಟಿ ಆಫ್ ಎನ್ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್. ಆರ್ಥೋಪ್ಯಾರಾ ಪ್ರಾಡಕ್ಟ್ ಅಲ್ಲಿ ಬರ್ತಾ ಹೋಗುತ್ತೆ. ಆಕ್ಟಿವಿಟಿ ಇಂಡಿಕೇಟ್ಸ್ ದಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ನೇಚರ್. ರಿಂಗ್ ಏನಾಗ್ತಾ ಇದೆ, ಡಿಆಕ್ಟಿವೇಟ್ ಆಗ್ತಾ ಇದೆ. ಇನ್ ಆಕ್ಚುಯಲ್ ಹ್ಯಾಲಜನ್ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ದಿ ಬೆನ್ಸಿನ್ ರಿಂಗ್, ಎಕ್ಸಿಬಿಟ್ಸ್ ದಿ ಡ್ಯೂಯಲ್ ನೇಚರ್. ಹ್ಯಾಲಜನ್ ಶೋ ದಿ ಎಲೆಕ್ಟ್ರಾನ್ ರಿಲೀಸಿಂಗ್ ನೇಚರ್ ಡ್ಯೂ ಟು ದಿ ರೆಸೊನೆನ್ಸ್ ಎಫೆಕ್ಟ್. ಇದೇನು ಮಾಡ್ತಾ ಇದೆ ಅಂತಂದರೆ ಎರಡು ಎಫೆಕ್ಟ್ನು ಎಕ್ಸಿಬಿಟ್ ಮಾಡುತ್ತೆ. ಮ್ಯಾಗ್ನಿಟ್ಯೂಡ್ನ ಕನ್ಸಿಡರ್ ಮಾಡಿಕೊಂಡ್ರೆ ಮ್ಯಾಗ್ನಿಟ್ಯೂಡ್ ಯಾವುದಕ್ಕೆ ಜಾಸ್ತಿ ಆಗುತ್ತಾ ಆ ರೀತಿಯಾಗಿ ನಿಮಗೆ ಪ್ರಾಡಕ್ಟ್ ಬರ್ತಾ ಹೋಗುತ್ತೆ. ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಆನ್ ದಿ ಹ್ಯಾಲಜನ್ ಪಾರ್ಟಿಸಿಪೇಟ್ ಇನ್ the pi electrons of the benzene ring. ಮತ್ತು ಎಲೆಕ್ಟ್ರಾನ್ ರಿಲೀಸ್ ಟುವರ್ಡ್ಸ್ ದಿ ರಿಂಗ್. ದೇರ್ ಫೋರ್ ರೆಸನೆನ್ಸ್ ಏನಾಗುತ್ತೆ, ಪ್ಲಸ್ ಆರ್ ಆಗುತ್ತೆ, ಪ್ಲಸ್ ಎಮ್ ಎಫೆಕ್ಟ್ನ ತೋರಿಸ್ತಾ ಇದೆ. ಹಾಗಾಗಿ ಇದು ಆರ್ಥೋ ಪ್ರಾಡಕ್ಟ್ನ ನಿಮಗೆ ಕೊಡ್ತಾ ಹೋಗುತ್ತೆ. ಅಟ್ ದಿ ಸೇಮ್ ಟೈಮ್ halogen being a most electronegative through the inductive effect. The strong negative inductive effect cannot be overruled, is responsible for destabilizing the carbocation, hence the deactivate the ring. The resonating effect to some extent compensates the deactivation at ortho and para position by opposing the strong minus I effect, so that the ortho para position experience the weak deactivation. Hence, the resonance effect governs the orientation towards the orthopara position, whereas the inductive effect governs the reactivity and weakly deactivate the ring. So, ಇಲ್ಲಿ ಏನಾಗ್ತಾ ಇದೆ ಅಂದರೆ, ನಾವು ಇದುವರೆಗೂ ಮಾಡಿದ್ರಲ್ಲ ಏನಾಗ್ತಿತ್ತು, ಐದರ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಆಗ್ತಿತ್ತು. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದರೆ ಆರ್ಥೋಪ್ಯಾರಾ ಬರ್ತಿತ್ತು, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದರೆ ನಿಮಗೆ ಮೆಟಾ ಪ್ರಾಡಕ್ಟ್ ಬರ್ತಿತ್ತು. ಆದರೆ ಇಲ್ಲೇನಾಗ್ತಿದೆ, ಎಕ್ಸ್ ಏನಾಗ್ತಿದೆ, ಡ್ಯೂಯಲ್ ನೇಚರ್. ಇಟ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ and also it going to act as an activating group ಅಂತಲೂ ಕನ್ಸಿಡರ್ ಮಾಡ್ತಾ ಇದೆ. ಇಟ್ ಡೊನೇಟ್ಸ್ ಇಟ್ಸ್ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ಬೆನ್ಸಿನ್ ನ್ಯೂಕ್ಲಿಯಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಆಕ್ಟಿವೇಟರ್ಸ್ ಅಂತ ಕರಿತೀವಿ. ಸೊ ಇಟ್ ಗೋಯಿಂಗ್ ಟು ಆಕ್ಟಿವೇಟ್ ದಿ ಬೆನ್ಸಿನ್ ರಿಂಗ್, ಬಟ್ ಇಟ್ ಈಸ್ ಇಟ್ ಡಸಂಟ್ ಅಫೆಕ್ಟ್ ಹೇಗಾಗತ್ತೆ ಅಂತ. ಹೇಗೆ ನಂಬರ್ ಆಫ್ ರೆಸೊನೇಟಿಂಗ್ ಸ್ಟ್ರಕ್ಚರನ್ನು ಕನ್ಸಿಡರ್ ಮಾಡ್ಕೋಬೋದು. ನಂಬರ್ ಆಫ್ ರೆಸೊನೇಟಿಂಗ್ ಸ್ಟ್ರಕ್ಚರ್ನ ತೊಗೊಂಡ್ರೆ ಆರ್ಥೋ ಪೊಸಿಷನ್ ಮತ್ತು ಪ್ಯಾರಾ ಪೊಸಿಷನ್ ಅಟ್ಯಾಕ್ನೇ ನಾನು ಕನ್ಸಿಡರ್ ಮಾಡಿಕೊಂಡ್ರೆ ಆರ್ಥೋ ಮತ್ತು ಪ್ಯಾರಾ ಪೊಸಿಷನಲ್ಲಿ ಏನಾಗ್ತಿದೆ ಅಂದರೆ ನಂಬರ್ ಆಫ್ ರೆಸೊನೇಟಿಂಗ್ ಸ್ಟ್ರಕ್ಚರ್ ಜಾಸ್ತಿ ಇದೆ. ಹೈಯರ್ ದಿ ನಂಬರ್ ಆಫ್ ರೆಸೊನೇಟಿಂಗ್ ಸ್ಟ್ರಕ್ಚರ್, ಹೈಯರ್ ದಿ ಸ್ಟೆಬಿಲಿಟಿ ಅಂತ ಹೇಳ್ಬೋದು. ಇಲ್ಲಿ 3 ಸ್ಟ್ರಕ್ಚರ್ ಇದೆ, ಅಲ್ಲಿ 4 ಸ್ಟ್ರಕ್ಚರ್ ಇದೆ. ಹೀಗೆ ಆ ಸ್ಟ್ರಕ್ಚರ್ ನಾನು 1 and 2 ಅಂತ ಹಾಕಿದ್ದೀನಿ. ಆ 1 and 2 ಏನಿದೆ ಹ್ಯಾಲೋಜನೇಷನ್ ರಿಯಾಕ್ಷನ್ನ ತೊಗೊಂಡ್ರೆ ಹ್ಯಾಲೋಜನ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ 17th ಗ್ರೂಪ್ ಎಲಿಮೆಂಟ್ಸು ಸಾಲ್ಟ್ ಪ್ರೊಡ್ಯೂಸರ್ಸ್ ಅಂತ ಹೇಳ್ತಾರೆ. ಅದಕ್ಕೆಲ್ಲ ನಾವೇನಂತ ಕರಿತೀವಿ, ಹ್ಯಾಲೋಜನ್ಸ್ ಅಂತ ಕರಿತೀವಿ. ಇಫ್ ದೇರ್ ಇಸ್ ಅ ಸಬ್ಸ್ಟಿಟ್ಯೂಷನ್ ಆಫ್ ದಿ ಹೈಡ್ರೋಜನ್ ಆಫ್ ದಿ ಬೆನ್ಸಿನ್ ಬೈ ದಿ ಹ್ಯಾಲೋಜನ್, ದಟ್ ರಿಯಾಕ್ಷನ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಹ್ಯಾಲೋಜನೇಷನ್. ಅದು ಫ್ಲೋರಿನ್ ಆಗಿರ್ಬೋದು, ಕ್ಲೋರಿನ್ ಆಗಿರ್ಬೋದು, ಬ್ರೋಮಿನ್ ಆಗಿರ್ಬೋದು, ಅಯೋಡೀನ್ ಆಗಿರ್ಬೋದು. Fluorine reactions we cannot, it is very difficult to control under lab conditions. ಹಂಗಾಗಿ ನಾವು fluorination, because reactions highly exothermic, spontaneous ಆಗಿ ರಿಯಾಕ್ಷನ್ಸ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಫ್ಲೋರಿನೇಷನ್ ರಿಯಾಕ್ಷನ್ ಮಾಡಲ್ಲ. ಬಟ್ ವಿ ಆರ್ ಗೋಯಿಂಗ್ ಟು ಡೂ ಕ್ಲೋರಿನೇಷನ್, ಬ್ರೋಮಿನೇಷನ್ ಆ್ಯಂಡ್ ಐಡೋನೇಷನ್. ಅಡಿಷನ್ ಆಫ್ ಕ್ಲೋರಿನ್ಗೆ ಕ್ಲೋರಿನ್, ಅಥವಾ ಸಬ್ಸ್ಟಿಟ್ಯೂಷನ್ ಆಫ್ ಕ್ಲೋರಿನ್ಗೆ ಕ್ಲೋರಿನೇಷನ್ ಅಂತ ಹೇಳ್ತೀವಿ. ಅದೇ ಥರ ಸಬ್ಸ್ಟಿಟ್ಯೂಷನ್ ಆಫ್ ಬ್ರೋಮಿನ್ಗೆ ಬ್ರೋಮಿನೇಷನ್ ಅಂತ ಹೇಳ್ತೀವಿ. ಸಬ್ಸ್ಟಿಟ್ಯೂಷನ್ ಆಫ್ ಐಡೋಯಿನ್ಗೆ ಐಡೋನೇಷನ್ ಅಂತ ಹೇಳ್ತೀವಿ. ಆದರೆ ಇಲ್ಲಿ ನಾನು ಕ್ಲೋರಿನ್ನ ತಗೊಂಡು ರಿಯಾಕ್ಷನ್ನ ಮಾಡ್ತಾ ಇದ್ದೀನಿ. ಅಗೇನ್ ವೆನ್ ಯು ಡೂ ದಿ ರಿಯಾಕ್ಷನ್ ಇನ್ ಕ್ಲೋರಿನ್ ಆರ್ ಕ್ಲೋರಿನೇಷನ್ ಆರ್ ಹ್ಯಾಲೋಜನೇಷನ್, under 2 different conditions we can do: in presence of an halogen carrier or in the absence of halogen carrier, or in presence of a diffuse sunlight or in the absence of diffuse sunlight. ಸೊ ಕಂಡೀಷನ್ಸ್ಗಳ ಮೇಲೆ ನಾವು ಕೆಲಸ ಮಾಡಬೇಕಾಗತ್ತೆ. ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಐ ಆಮ್ ಡೂಯಿಂಗ್ ದಿ ಹ್ಯಾಲೋಜನೇಷನ್ ಆಫ್ ಬೆನ್ಸಿನ್. ಸಿನ್ಸ್ ಐ ಆಮ್ ಗೋಯಿಂಗ್ ಟು give the mechanism of electrophilic substitution reaction, here I am going to consider halogen as an electrophilic substitution reaction. Therefore I have to generate an electrophile. How I am going to generate an electrophile? You already know that whenever you are going to consider the electrophilic substitution reaction, it takes place in 3 different steps. First step is the formation of an electrophile. Second step is the
pi electrons going to attack the electrophile, thereby you are going to get a carbocation formation. Third step is the formation of the product. Here benzene I am going to made to react with a chlorine in presence of a neutral ferric chloride, which are called as halogen carriers, or I can take also reaction in presence of AlCl3 ಮಾಡ್ಕೋಬಹುದು. ಆವಾಗ ನನಗೆ ಬರುವಂಥ ಪ್ರಾಡಕ್ಟ್ ಏನಿದೆಯಲ್ಲ ಅದು ಕ್ಲೋರೋಬೆನ್ಸಿನ್ ಆಗಿರುತ್ತೆ. ಸಿಮಿಲರ್ಲಿ ನಾನು ಬ್ರೋಮಿನೇಷನ್ ಮಾಡ್ಬೋದು, ಐಡೋನೇಷನ್ ಮಾಡ್ಬೋದು. ಸೊ ಇದು ರಿಯಾಕ್ಷನ್ ಆಗ್ತಾ ಇದೆ. ಸೊ ಬೆನ್ಸಿನ್ ಇದ್ದಿದ್ದು ಏನಾಗ್ತಿದೆ, ಬೆನ್ಸಿನಲ್ಲಿರುವಂಥ ಒಂದು ಹೈಡ್ರೋಜನ್ ಇಸ್ ರೀಪ್ಲೇಸ್ಡ್ ಬೈ Cl+. ಹಾಗಾಗಿ ಇದನ್ನು ನಾನು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತಾ ಇದ್ದೀನಿ. ಸಿನ್ಸ್ ಹೈಡ್ರೋಜನ್ ಇಸ್ ರೀಪ್ಲೇಸ್ಡ್ ಬೈ Cl, ಇದಕ್ಕೆ ನಾನು ಕ್ಲೋರಿನೇಷನ್ ರಿಯಾಕ್ಷನ್ ಅಂತ ಹೇಳ್ತಾ ಇದ್ದೀನಿ. ಬೆನ್ಸಿನ್ ಇದೇನಾಗುತ್ತೆ, ಕ್ಲೋರೋಬೆನ್ಸಿನ್ಗೆ ಇಲ್ಲಿ ಕನ್ವರ್ಟ್ ಆಗ್ತಾ ಇದೆ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಹೇಳ್ದಂಗೆ 3 ಸ್ಟೆಪ್ಪಲ್ಲಿ ಆಗುತ್ತೆ. ಫಾರ್ಮೇಷನ್ ಆಫ್ ಎನ್ ಎಲೆಕ್ಟ್ರೋಫೈಲ್, ಅಟ್ಯಾಕ್ ಆಫ್ ಎನ್ ಎಲೆಕ್ಟ್ರೋಫೈಲ್, ಫಾರ್ಮೇಷನ್ ಆಫ್ ದಿ ಪ್ರಾಡಕ್ಟ್ ಇದೆ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ದೇರ್ ವಿಲ್ ಬಿ ಫಾರ್ಮೇಷನ್ ಆಫ್ ಎ ಕಾರ್ಬೋಕೇಟಯಾನ್. Formation of an electrophile. There is a formation of an electrophile. So ನಿಮ್ನ ಮುಂಚೆನೇ ಹೇಳ್ದಂಗೆ ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಒನ್ ಆಫ್ ದಿ ರಿಯಾಕ್ಟೆಂಟ್ಸ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಅ catalyst. Here either I am going to take FeCl3 or AlCl3 as the catalyst. So ನಿಮ್ದು ಕ್ಲೋರಿನ್ ಏನು ಮಾಡ್ತಾ, it going to react with that to form Cl+ and FeCl4-. ಸೊ ಇಲ್ಲಿ ಏನಾಗ್ತಾ ಇದೆ, ನಿಮ್ದು ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಫಾರ್ಮೇಷನ್ ಆಫ್ ಎನ್ ಎಲೆಕ್ಟ್ರೋಫೈಲ್ ಆಗುತ್ತೆ. ಹೇಗೆ ಫಾರ್ಮೇಷನ್ ಆಫ್ ಎನ್ ಎಲೆಕ್ಟ್ರೋಫೈಲ್ ಆಗುತ್ತೆ, ಒನ್ ಆಫ್ ದಿ ರಿಯಾಕ್ಟೆಂಟ್ ವಿಲ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಅ ಕೆಟಲಿಸ್ಟ್. ಈಗ ನಮ್ಮದು ಕೆಟಲಿಸ್ಟ್ ಥರ ಯಾವುದು ಆ್ಯಕ್ಟ್ ಮಾಡ್ತಾ ಇದೆ, FeCl3 ಆಗ್ತಾ ಇದೆ. ಕೆಟಲಿಸ್ಟ್ ಜಸ್ಟ್ ಇಟ್ ಗೋಯಿಂಗ್ ಟು ಇನಿಷಿಯೇಟ್ ದಿ ರಿಯಾಕ್ಷನ್ ಆ್ಯಂಡ್ ಅಗೇನ್ ಇಟ್ ವಿಲ್ ಬಿ ರೀಜನರೇಟೆಡ್ ಅಟ್ ದಿ ಎಂಡ್ ಆಫ್ ದಿ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಇದು ಬರುತ್ತಾ ಇಲ್ವಾ ಅಂತ ನೋಡೋಣ. ಆ ಬೇಸಿಸ್ ಮೇಲೆ ನಾನು ಇದನ್ನು ಕೆಟಲಿಸ್ಟ್ ಅಂತ ಹೇಳ್ತಾ ಇದ್ದೀನಿ. ಫೆರಿಕ್ ಕ್ಲೋರೈಡ್ ಕೆಟಲಿಸ್ಟ್ ಜೊತೆಗೆ ನಿಮ್ಮದು ಕ್ಲೋರಿನ್ ರಿಯಾಕ್ಟ್ ಆಗುತ್ತೆ. ಆವಾಗ Cl+ ಮತ್ತು FeCl. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ನಾವು ಇದುವರೆಗೂ ಮಾಡಿದ್ರಲ್ಲ ಏನಾಗ್ತಿತ್ತು, ಐದರ್ ಇಟ್ಸ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಆಗ್ತಿತ್ತು. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದರೆ ಆರ್ಥೋ ಪ್ಯಾರಾ ಬರ್ತಿತ್ತು, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದರೆ ನಿಮಗೆ ಮೆಟಾ ಪ್ರಾಡಕ್ಟ್ ಬರ್ತಿತ್ತು. ಆದರೆ ಇಲ್ಲಿ ಏನಾಗ್ತಿದೆ, ಎಕ್ಸ್ ಏನಾಗ್ತಿದೆ, ಡ್ಯುಯಲ್ ನೇಚರ್. ಇಟ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ and also it going to act as an activating group ಅಂತಲೂ ಕನ್ಸಿಡರ್ ಮಾಡ್ತಾ ಇದೆ. ಇಟ್ ಡೊನೇಟ್ಸ್ ಇಟ್ಸ್ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ಬೆನ್ಸಿನ್ ನ್ಯೂಕ್ಲಿಯಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಆಕ್ಟಿವೇಟರ್ಸ್ ಅಂತ ಕರಿತೀವಿ. ಸೊ ಇಟ್ ಗೋಯಿಂಗ್ ಟು ಆಕ್ಟಿವೇಟ್ ದಿ ಬೆನ್ಸಿನ್ ರಿಂಗ್, ಬಟ್ ಇಟ್ ಈಸ್ ಇಟ್ ಡಸಂಟ್ ಅಫೆಕ್ಟ್ ಹೇಗಾಗತ್ತೆ ಅಂತ. ಹೇಗೆ ನಂಬರ್ ಆಫ್ ರೆಸೊನೇಟಿಂಗ್ ಸ್ಟ್ರಕ್ಚರು ನಾನು ಕನ್ಸಿಡರ್ ಮಾಡ್ಕೋಬೋದು. ನಂಬರ್ ಆಫ್ ರೆಸೊನೇಟಿಂಗ್ ಸ್ಟ್ರಕ್ಚರ್ನ ತೊಗೊಂಡ್ರೆ ಆರ್ಥೋ ಪೊಸಿಷನ್ ಮತ್ತು ಪ್ಯಾರಾ ಪೊಸಿಷನ್ ಅಟ್ಯಾಕ್ನೇ ನಾನು ಕನ್ಸಿಡರ್ ಮಾಡಿಕೊಂಡ್ರೆ, ಆರ್ಥೋ ಮತ್ತು ಪ್ಯಾರಾ ಪೊಸಿಷನಲ್ಲಿ ಏನಾಗ್ತಿದೆ ಅಂದರೆ ನಂಬರ್ ಆಫ್ ರೆಸೊನೇಟಿಂಗ್ ಸ್ಟ್ರಕ್ಚರ್ ಜಾಸ್ತಿ ಇದೆ. ಹೈಯರ್ ದಿ ನಂಬರ್ ಆಫ್ ರೆಸೊನೇಟಿಂಗ್ ಸ್ಟ್ರಕ್ಚರ್, ಹೈಯರ್ ದಿ ಸ್ಟೆಬಿಲಿಟಿ ಅಂತ ಹೇಳ್ಬೋದು. ಇಲ್ಲಿ 3 ಸ್ಟ್ರಕ್ಚರ್ ಇದೆ, ಅಲ್ಲಿ 4 ಸ್ಟ್ರಕ್ಚರ್ ಇದೆ. ಹೀಗೆ ಆ ಸ್ಟ್ರಕ್ಚರ್ ನಾನು 1 and 2 ಅಂತ ಹಾಕ್ತೀನಿ. 1 and 2 ಏನಿದೆ So second step will ಬರುವಂಥದ್ದು ಕಾರ್ಬೋಕೇಟಿಯಾನ್. Carbocation is highly unstable, but that reaction is slow because it keep on changes from one form to another form because of the resonance. ಸೆಕೆಂಡ್ ಸ್ಟೆಪ್ ಏನಿದೆಯಲ್ಲ ದಟ್ ತುಂಬ ಫಾಸ್ಟಾಗಿ ಆಗುತ್ತೆ. ನಮ್ಮ ಸೇಮ್ ಸಿಸ್ಟಮಲ್ಲಿ ಏನಾಗಿದೆ, FeCl4 ಇದೆ. ದಟ್ Cl4 is a nucleophile. It immediately it going to act as a base. It immediately obstruct the proton. It going to take away H+. Again ಇಲ್ಲೂ ಕಾರ್ಬನ್ ಮತ್ತು H ಮಧ್ಯದಲ್ಲಿ ಏನಾಗ್ತಿದೆ, ಬಾಂಡ್ ಆಗಬೇಕು ಅಂದರೆ 2 ಎಲೆಕ್ಟ್ರಾನ್ ಇದೆ. H will give away its bond electrons and it will go away as H+. That H+ will react with FeCl4 to form HCl plus FeCl3. Why I told FeCl3 as a catalyst? Because it has been generated at the end of the reaction. So ಇಲ್ಲಿ ಏನಾಗ್ತಾ ಇದೆ,
ಪೈ ಹೆಚ್ಚು ಏನಾಗ್ತಾ ಇದೆ, ಇಟ್ ವಿಲ್ ಗೋ ಅವೇ H ಪ್ಲಸ್. ಆದರೆ ಇಲ್ಲೇನಾಗ್ತಿದೆ, ಆ H ಪ್ಲಸ್ ಕೊಟ್ಟ ಮೇಲೆ ಕಾರ್ಬನ್ ಮತ್ತು ಹೈಡ್ರೋಜನ್ ಮಧ್ಯೆ ಇರುವಂಥ ಎರಡು ಬಾಂಡ್ ಇದೆಯಲ್ಲ, ದಟ್ ವಿಲ್ ಗಿವ್ ಬ್ಯಾಕ್ ಟು ದಿ ಬೆನ್ಝೀನ್. ದೇರ್ ಬೈ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ಕ್ಲೋರೋಬೆನ್ಝೀನ್. ದಿಸ್ ದ ವೇ ದೇರ್ ವಿಲ್ ಬಿ ಎ ಫಾರ್ಮೇಷನ್ ಆಫ್ benzene to chlorobenzene by halogenation, by chlorination reaction, and the reaction we are going to call it as an electrophilic substitution reaction, because during the reaction electrophile will be generated. That electrophile is Cl plus. Therefore this reaction we are going to call it as an electrophilic substitution ಅಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ 9th ಕ್ವಶನ್ಗೆ ಬಂದರೆ, ವಾಟ್ ಈಸ್ ಇಪ್ಸೋ ಸಬ್ಸ್ಟಿಟ್ಯೂಷನ್, ಎಕ್ಸ್ಪ್ಲೇನ್ SNAR ಮೆಕ್ಯಾನಿಸಮ್ ವಿತ್ ಸೂಟಬಲ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಇದು 5 ಮಾರ್ಕ್ ಕೇಳಿದ್ದಾರೆ, ನೀವು ನೋಡ್ಕೋಬೇಕಾಗತ್ತೆ. ಇಪ್ಸೋ ಸಬ್ಸ್ಟಿಟ್ಯೂಷನ್ ಅಂದರೆ ಏನು ಅಂತ ಹೇಳಿದ್ರೆ 2 ಮಾರ್ಕ್ ಕೊಡ್ತಾರೆ, ಮೆಕ್ಯಾನಿಸಮ್ ಹೇಳಿದ್ರೆ 3 ಮಾರ್ಕ್ಸು ಕೊಡ್ತಾರೆ. ಸೊ ಈ ಇಪ್ಸೋ ಮೆಕ್ಯಾನಿಸಮ್ ಅಂದರೆ ಏನು ಅಂದರೆ, ಜನರಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆನ್ ಆರೋಮ್ಯಾಟಿಕ್ ರಿಂಗು ಆಗ್ತಾ ಹೋಗುತ್ತೆ. ಆದರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ತುಂಬ ಕಷ್ಟ ಆಗುತ್ತೆ. ಆದ್ರೂ ಫೋರ್ಸಿಬಲಿ ನಾವು ಮಾಡ್ತೀವಿ ಅಂದರು, ಅಂಡರ್ ಡ್ರಾಸ್ಟಿಕ್ ಕಂಡೀಷನ್ ನಾವು ಮಾಡ್ತೀನಿ ಅಂತಂದ್ರೂ, ಯಾವುದು ಗ್ರೂಪ್ ನೀವು ರೀಪ್ಲೇಸ್ ಮಾಡಬೇಕು ಅಂತಿರ್ತೀರಲ್ಲ, ಅದೇ ಪ್ಲೇಸಲ್ಲಿ ಏನಾಗುತ್ತೆ ಅಂದರೆ ಸಬ್ಸ್ಟಿಟ್ಯೂಷನ್ ಆಗುತ್ತೆ. ಅಂಥ ಸಬ್ಸ್ಟಿಟ್ಯೂಷನ್ಗೆ ನಾವು ಏನಂತ ಕರಿತೀವಿ, ಇಪ್ಸೋ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಯಾವುದೋ ಒಂದು ಪ್ಲೇಸಲ್ಲಿ ಆಗಲ್ಲ. ಈಗ ಎಫ್ ವಿಲ್ ಬಿ ರೀಪ್ಲೇಸ್ಡ್ ಬೈ ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ NH2 ಇದೆ. ಸೊ ಎಫ್ ಯಾವ ಜಾಗದಲ್ಲಿ ಇರುತ್ತೋ ಅದೇ ಜಾಗದಲ್ಲಿ NH2 ಬರುತ್ತೆ. ಅಂಥ ಟೈಟ್ರೇಷನ್ಸ್ಗೆ, ಅಂಥ ಸಬ್ಸ್ಟಿಟ್ಯೂಷನ್ಗೆ ನಾವು ಏನಂತ ಕರಿತೀವಿ, ಇಪ್ಸೋ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಅಟ್ಯಾಕ್ ಆಫ್ ದಿ ನ್ಯೂಕ್ಲಿಯೋಫೈಲ್ ಡ್ಯೂರಿಂಗ್ ದಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ of the aromatic compound at a position already substituted by another group other than hydrogen is called as ipso attack ಅಥವಾ ipso effect ಅಂತ ನಾವು ಕರಿತೀವಿ. ಆ ಸಬ್ಸ್ಟಿಟ್ಯೂಷನ್ಗೆ ನಾವು ಇಪ್ಸೋ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಈ NO2 ಗ್ರೂಪ್ ಏನಿದೆಯಲ್ಲ ಹಾಗೇ ಇದೆ, ಯಾವುದೇ ರೀತಿಯಾದಂಥ ಹೈಡ್ರೋಜನ್ ರೀಪ್ಲೇಸ್ ಆಗಿಲ್ಲ. ಎಫ್ ಈಸ್ ರೀಪ್ಲೇಸ್, ಒನ್ ನ್ಯೂಕ್ಲಿಯೋಫೈಲ್ ಇಸ್ ರೀಪ್ಲೇಸ್ಡ್ ಬೈ ದಿ ಅದರ್ ನ್ಯೂಕ್ಲಿಯೋಫೈಲ್ ಅಟ್ ದಿ ಸೇಮ್ ಪ್ಲೇಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಇಪ್ಸೋ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಈ ಆರೋಮ್ಯಾಟಿಕ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ತೊಗೊಂಡ್ರೆ ಆ್ಯಕ್ಚುಲಿ ಅದು 2 ಮೆಥಡಲ್ಲಿ ನಿಮಗೆ ಮೆಕ್ಯಾನಿಸಮ್ ಆಗುತ್ತೆ. ಒಂದು ಏನಾಗುತ್ತೆ, SNAR ಮೆಕ್ಯಾನಿಸಮ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಬೆನ್ಝೈನ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇಟ್ಸ್ ವೆರಿ ಡಿಫಿಕಲ್ಟ್ ಆನ್ ಆರೋಮ್ಯಾಟಿಕ್ ರಿಂಗ್ because it is going to act as an electron-rich species, it is going to act as a nucleophile. ಬಟ್ ನೀವು ಮಾಡ್ತೀನಿ ಅಂತಂದರೂ ಆಗುತ್ತೆ. 2 ಮೆಥಡಲ್ಲಿ ಆಗುತ್ತೆ. SNAR ಮೆಕ್ಯಾನಿಸಮ್ ಅಂತ ಹೇಳ್ತೀವಿ, ಇನ್ನೊಂದು ಬೆನ್ಝೈನ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. SNAR ಮೆಕ್ಯಾನಿಸಮಲ್ಲಿ ಏನಾಗುತ್ತೆ ಅಂತಂದರೆ, ನಾನು ಮುಂಚೆನೇ ಹೇಳ್ದಂಗೆ ನ್ಯೂಕ್ಲಿಯೋಫೈಲ್ ಇದೆ, ಆ ಎಲ್ಲಿ ಒಂದು ಇದು ಇಪ್ಸೋ ಅಟ್ಯಾಕೇ ಆಗುತ್ತೆ. 2 ಕೇಸು, ಬೆನ್ಝೈನ್ ಮೆಕ್ಯಾನಿಸಮ್ ಆಗಿರ್ಬೋದು, ಇಲ್ಲ ಅಂದರೆ SNAR ಮೆಕ್ಯಾನಿಸಮ್ ಇರ್ಬೋದು. SNAR ಮೆಕ್ಯಾನಿಸಮ್ ಅಂದರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಟ್ ಆರೋಮ್ಯಾಟಿಕ್ ಸೈಟ್. ಅಂಥದಕ್ಕೆ ನಾವೇನಂತ ಕರಿತೀವಿ, SNAR ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ಏನಾಗ್ತಿದೆ ಅಂದರೆ, ಒಂದು ನ್ಯೂಕ್ಲಿಯೋಫೈಲ್ ಈಸ್ ರೀಪ್ಲೇಸ್ಡ್ ಬೈ ದಿ ಅದರ್ ನ್ಯೂಕ್ಲಿಯೋಫೈಲ್ ಆನ್ ದಿ ಬೆನ್ಝೀನ್ ರಿಂಗ್. ಅಂಥದಕ್ಕೆ ನಾವೇನಂತ ಕರಿತೀವಿ, SNAR ಮೆಕ್ಯಾನಿಸಮ್ ಅಂತ, SNAR ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ ಅಂದರೆ, ಒಂದು ಲಿವಿಂಗ್ ಗ್ರೂಪು ಬಂದು ಇನ್ನೊಂದ್ರ ಮೇಲೆ ಏನಾಗುತ್ತೆ, ಅಟ್ಯಾಕ್ ಆಗುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ ಅಂದರೆ SNAR ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ಹ್ಯಾಲೈಡ್ ಇಸ್ ರೀಪ್ಲೇಸ್ಡ್ ಬೈ ನ್ಯೂಕ್ಲಿಯೋಫೈಲ್. ಆ್ಯಕ್ಚುಲಿ ಈ ರಿಯಾಕ್ಷನ್ 2 ಸ್ಟೆಪ್ಪಲ್ಲಿ ಆಗುತ್ತೆ. ಇದು SNAR ಇದೆ, ಇದು ಬೆನ್ಝೈನ್ ಮೆಕ್ಯಾನಿಸಮ್ ಆಯಿತು ಅಂದರೆ ಅದು 3 ಸ್ಟೆಪ್ಪಲ್ಲಿ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಇದು 2 ಸ್ಟೆಪ್ಪಲ್ಲಿ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಅಡಿಷನ್ ರಿಯಾಕ್ಷನ್ ಆಗುತ್ತೆ. ಅಟ್ಯಾಕ್ ಆಫ್ ದಿ ನ್ಯೂಕ್ಲಿಯೋಫೈಲ್ ಟು ದಿ ನೈಟ್ರೋಬೆನ್ಝೀನ್ ಟು ಜನರೇಟ್ ನೆಗೆಟಿವ್ಲಿ ಚಾರ್ಜ್ಡ್ ಅನಯಾನ್ ಇಂಟರ್ಮೀಡಿಯೇಟ್. ಇಲ್ಲಿ ಫಸ್ಟ್ ಏನಾಗುತ್ತೆ ಅಂತಂದರೆ, ಫಸ್ಟು ಅಡಿಷನ್ ಆಗಿಬಿಡುತ್ತೆ. ನಿಮ್ದು ಯಾವುದು ನ್ಯೂಕ್ಲಿಯೋಫೈಲ್ ಇದೆಯಲ್ಲ ಅಲ್ಲೇ ಅಟ್ಯಾಕ್ ಆಗುತ್ತೆ. ಎಲ್ಲಿ ಯಾವ ಕಾರ್ಬನ್ಗೆ ಲಿವಿಂಗ್ ಗ್ರೂಪ್ ಹೋಗಿದೆಯಲ್ಲ ಅದೇ ಜಾಗಕ್ಕೆ ನಿಮ್ಗೆ ಏನಾಗ್ತಾ ಹೋಗುತ್ತೆ ಅಂತಂದರೆ ಅಟ್ಯಾಕ್ ಆಗುತ್ತೆ, ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗುತ್ತೆ. ಇಲ್ಲೇನಾಗುತ್ತೆ, ನಿಮಗೆ ಏನು ಬರುತ್ತಲ್ಲ ನ್ಯೂಕ್ಲಿಯೋಫೈಲ್ ಇಲ್ಲಿ ನೆಗೆಟಿವ್ಲಿ ಚಾರ್ಜ್ ಅಟ್ಯಾಕ್ ಆಗಿರುತ್ತಲ್ಲ, ಇಟ್ ಗೋಯಿಂಗ್ ಟು ಹ್ಯಾವ್ ಸೀರೀಸ್ ಆಫ್ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಬರುತ್ತೆ. ಎಲ್ಲ ರೆಸೊನೇಟಿಂಗ್ ಸ್ಟ್ರಕ್ಚರ್ನ ನೀವು ಬರೀತೀರಾ. ಸೊ ಕೊನೆಗೆ ಬರುವಂಥದ್ದು ಏನು ಅಂದರೆ ಅನಯಾನ್ ಬರುತ್ತೆ ನಿಮಗೆ. ಸೊ ಜನರೇಷನ್ ಆಫ್ ಅನಯಾನ್ by the addition reaction, by the attack of the nucleophile. But attack of nucleophile ಎಲ್ಲಾಗುತ್ತೆ, the same carbon atom ಎಲ್ಲಿರುತ್ತಲ್ಲ ಅಲ್ಲಿಗೆ ಹೋಗಿ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಎಲಿಮಿನೇಷನ್ ಆಗುತ್ತೆ. ಎಲಿಮಿನೇಷನ್ ರಿಯಾಕ್ಷನ್ ಆಗಿ ಆ ಲಿವಿಂಗ್ ಗ್ರೂಪ್ ಹ್ಯಾಲೈಡ್ ಏನಾಗುತ್ತೆ, ಹೊರಗಡೆ ಬಂದ್ಬಿಡುತ್ತೆ. ಈ ರೀತಿಯಾಗಿ 2 ಸ್ಟೆಪ್. ಫಸ್ಟ್ ಏನಾಗುತ್ತೆ, ಅಡಿಷನ್ ಆಗುತ್ತೆ, ಆಮೇಲೆ ಎಲಿಮಿನೇಷನ್ ಆಗುತ್ತೆ. SNAR ಮೆಕ್ಯಾನಿಸಮ್ ಯಾವಾಗೂ ಅಡಿಷನ್ನು ಆಮೇಲೆ ಎಲಿಮಿನೇಷನ್. ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ
addition of benzene, addition of ammonia to benzene ಆಗುತ್ತೆ ಟು ಫಾರ್ಮ್ ದಿ ಅನಿಲಿನ್. ಅಗೇನ್ ಇಲ್ಲಿ ಏನಾಗುತ್ತೆ, ಟ್ರಿಪಲ್ ಬಾಂಡ್ ಇರುವಂಥದ್ದು 2 ಕಾರ್ಬನ್ ಆಟಮ್ಗಿರುತ್ತೆ. ಹಂಗಾಗಿ ಅಟ್ಯಾಚ್ಮೆಂಟು ಐದರ್ ಟು ಸೇಮ್ ಕಾರ್ಬನ್ ಆಟಮ್ಗೆ ಇರ್ಬೋದು, ಇಲ್ಲ ಅಂದರೆ ಇನ್ನೊಂದು ಕಾರ್ಬನ್ ಆಟಮ್ಗೂ ನಿಮಗೆ ಅಟ್ಯಾಚ್ ಆಗಿರ್ಬೋದು. ಆ ರೀತಿಯಾಗಿ ಅಲ್ಲಿ consider ಮಾಡ್ಕೊಂಡ್ರೆ rate of the reaction depends only on the concentration of an alkyl halide, that is nothing but tertiary butyl bromide. ಹೈಡ್ರಾಲಿಸಿಸ್ ಆಫ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಅಂತ ಹೇಳ್ತಾ ಇದ್ದೀವಿ. ಹೈಡ್ರಾಲಿಸಿಸ್ ಅಂದರೆ ವೆರಿ ವೀಕ್ ಸೊಲ್ಯೂಷನ್ ಆಫ್ NaOH ಅಥವಾ KOH ನ ತೊಗೊಳ್ತೀನಿ. OH ಮೈನಸ್ ಮಾತ್ರ ನನಗೆ ನ್ಯೂಕ್ಲಿಯೋಫೈಲ್ ಅಂತ ನಾನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ನಾನು ಹೇಳ್ದಂಗೆ ಎಕ್ಸ್ಪೆರಿಮೆಂಟಲಿ ವೆನ್ ಐ ಫೈಂಡ್ the rate of the reaction depends only on the concentration of the alkyl halide, only on the concentration of the tertiary butyl bromide. Therefore, this reaction I am going to consider as the first order reaction. ಹಂಗಾಗಿ ಇದನ್ನು SN1 ಅಂತ ನಾನು ಹೇಳ್ತಾ ಹೋಗ್ತೀನಿ. ಅಗೇನ್ ಈಗ ಮೆಕ್ಯಾನಿಸಮ್ಗೆ ಬರೋಣ ಹೇಗಾಗತ್ತೆ ಅಂತ. ದ ಮೆಕ್ಯಾನಿಸಮ್ ಟೇಕ್ಸ್ ಪ್ಲೇಸ್ ಇನ್ 2 ಸ್ಟೆಪ್. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಫಾರ್ಮೇಷನ್ ಆಫ್ ದಿ ಕಾರ್ಬೋಕೆಟಿಯಾನ್ ಆಗುತ್ತೆ. ಇಲ್ಲಿ ನಾನು ಏನು ಮಾಡಿದ್ದೀನಿ, ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ನ ತೊಗೊಂಡಿದ್ದೀನಿ. ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ನಿಮಗೆ ಗೊತ್ತಿದೆ, ಬಿಕಾಸ್ ಆಫ್ ದಿ 3 CH3 ಗ್ರೂಪ್ ವಿಚ್ ಗೋಯಿಂಗ್ ಟು ಎಕ್ಸಾರ್ಟ್ ದಿ ಪ್ಲಸ್ ಐ ಎಫೆಕ್ಟ್, BR ಮೈನಸ್ ಏನಾಗುತ್ತೆ ಈಸಿಯಾಗಿ ಹೊರಗಡೆ ಬರುತ್ತೆ. ಅಗೇನ್ ದ ಬಾಂಡ್ ಬಿಟ್ವೀನ್ C and BR, it is highly polar in nature. BR has a tendency to pull the electron, and all these 3 CH3 group towards the central carbon atom, they are pushing the electron, thereby the cleavage takes place very easily, and this is a slow step. Therefore, this step I am going to consider as the rate determining step. ನಿಮ್ಮ ರಿಯಾಕ್ಷನು ಇಫ್ ಇಟ್ ಇಸ್ ಟೇಕಿಂಗ್ ಪ್ಲೇಸ್ ಮೋರ್ ದ್ಯಾನ್ 1 ಸ್ಟೆಪ್, ನಿಮ್ಮದು ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನು 1 ಸ್ಟೆಪ್ಗಿಂತ ಜಾಸ್ತಿ ತೊಗೊಳ್ತಾ ಇದ್ದರೆ, ಯಾವುದು ಸ್ಲೋಯೆಸ್ಟ್ ಸ್ಟೆಪ್ ಇರುತ್ತಲ್ಲ ಅದನ್ನು ನಾನು ಏನು ಮಾಡ್ತೀನಿ, ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಅಂತ ಕಳ್ಕೊಳ್ತೀನಿ. ನಂದು ರೇಟ್ ಆಫ್ ದಿ ರಿಯಾಕ್ಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ಯಾವುದು ಸ್ಲೋ ಸ್ಟೆಪ್ ಇದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಫಸ್ಟ್ ಸ್ಟೆಪ್ ಏನಿದೆಯಲ್ಲ, ಫಾರ್ಮೇಷನ್ ಆಫ್ ದಿ ಕಾರ್ಬೋಕೆಟಿಯಾನ್ ಏನಿದೆಯಲ್ಲ ಅದು ಸ್ಲೋ ಸ್ಟೆಪ್ ಇದೆ. ಹಾಗಾಗಿ ಇದನ್ನು ನಾನು ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಅಂತ ಕರಿತೀನಿ. ಇಲ್ಲಿ ಏನು ಫಾರ್ಮೇಷನ್ ಆಗುತ್ತೆ, ನಿಮಗೆ ಮುಂಚೆನೆ polar in nature ಇದೆ. All 3 CH3 group they are going to give away the electron towards the central carbon atom by pushing the electron because of the plus I effect, because of the hyperconjugation effect. BR has a tendency to grab the electron, therefore ಅವೆರಡರ ಮಧ್ಯೆ ಏನಾಗುತ್ತೆ, ಕ್ಲಿವೇಜ್ ಆಗುತ್ತೆ, and we are going to get a carbocation which is planar in shape or in structure. ಅದು ಸ್ಲೋ ಸ್ಟೆಪ್ ಆಗುತ್ತೆ. ನಾವು ಮುಂಚೆನೇ ಹೇಳ್ದಂಗೆ ಯಾವುದು ಸ್ಲೋ ಸ್ಟೆಪ್ ಇರುತ್ತಲ್ಲ ಅದನ್ನು ನಾವು ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಈ ರಿಯಾಕ್ಷನ್ ನಾವು ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಅಂತ ಕನ್ಸಿಡರ್ ಮಾಡ್ತೀವಿ. This type of reaction, the rate of the reaction depends only on the concentration of the tertiary butyl bromide and independent of the concentration of the alkali. Therefore, this reaction we are going to call it as SN1 reaction. ನಾವು ಮುಂಚೆನೇ ಹೇಳ್ದಂಗೆ ಯಾವುದು ಸ್ಲೋ ಆಗುತ್ತಲ್ಲ ಅದನ್ನು ನಾನು ರೇಟ್ನ ಕನ್ಸಿಡರ್ ಮಾಡ್ಕೊಳ್ಳೋದಕ್ಕೆ, ಕೈನೆಟಿಕ್ಸ್ನ ಕನ್ಸಿಡರ್ ಮಾಡ್ಕೊಳ್ತೀನಿ. ಹಾಗಾಗಿ ಇದು ಸ್ಲೋ ಸ್ಟೆಪ್ಪು. ಹಾಗಾಗಿ ಐ ಆಮ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ಮೈ ಆಲ್ಕೈಲ್ ಹ್ಯಾಲೈಡ್. ದೇರ್ಫೋರ್ ದ ರೇಟ್ ಆಫ್ ದಿ ರಿಯಾಕ್ಷನ್ ಡಿಪೆಂಡ್ಸ್ ಓನ್ಲಿ ಆನ್ ದಿ amount of the alkyl halide that you have taken. Therefore, first order reaction. This is first step. Second step, attack of the nucleophile on the carbocation. So, you know, carbocation and they are going to have a shortage of electron. It's an electrophile. It's an electron deficient species, but it can be stabilized by 3 CH3 group because of plus I effect and also because of the hyperconjugative effect. But ಏನು ಮಾಡುತ್ತೆ ಅಂದರೆ OH minus same system ಅಲ್ಲೇ ಇರುತ್ತೆ. ಇಟ್ ವಿಲ್ ಕಮ್ ಅಂಡ್ ಅಟ್ಯಾಕ್ ದಿ ಕಾರ್ಬೋಕೆಟಿಯಾನ್ ಇಂಟರ್ಮೀಡಿಯೇಟ್. ಆ್ಯಂಡ್ ಈ ರಿಯಾಕ್ಷನು ತುಂಬ ಫಾಸ್ಟಾಗಿ ಆಗುತ್ತೆ. ಒಂದೇ ಸಿಸ್ಟಮಲ್ಲಿ ನಿಮಗೆ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸು ಇದೆ, ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಇದೆ. ಅವೆರಡೂ ಕಂಬೈನ್ ಆಗ್ತಿದೆ. ಫಾಸ್ಟಾಗಿ ನಿಮ್ಗೆ ಏನಾಗ್ತಿದೆ, ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲು ಫಾರ್ಮೇಷನ್ ಆಗ್ತಾ ಇದೆ. ಸೊ ಹಾಗಾದರೆ ಈಗ ಎನರ್ಜಿ ಪ್ರೊಫೈಲ್ ಹೇಗಾಗುತ್ತೆ, ನಾನು ಹೇಳ್ದಂಗೆ ಕೈನೆಟಿಕ್ಸ್ ಅಂತಂದರೆ ಟ್ರಾನ್ಸಿಷನ್ ಸ್ಟೇಟ್ ಏನಾಗುತ್ತೆ,
ಕೊಲ್ಯೂಷನ್ ಹೇಗಾಗುತ್ತೆ, ಹೇಗೆ ಬಾಂಡ್ ಬ್ರೇಕ್ ಆಗುತ್ತೆ, ಹೇಗೆ ನ್ಯೂ ಬಾಂಡ್ ಫಾರ್ಮೇಷನ್ ಆಗುತ್ತೆ ಎಲ್ಲ ನಾನು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಒಂದು ಕಡೆಗೆ ನಾನು ಪೊಟೆನ್ಷಿಯಲ್ ಎನರ್ಜಿ ತೊಗೊಳ್ತಾ ಇದ್ದೀನಿ, ಇನ್ನೊಂದು ಕಡೆಗೆ ಪ್ರೋಗ್ರೆಸ್ ಆಫ್ ದಿ ರಿಯಾಕ್ಷನ್ನ ತೊಗೊಳ್ತಾ ಇದ್ದೀನಿ. ಸೊ ರಿಯಾಕ್ಟೆಂಟ್ಸು ಬಿಗಿನಿಂಗಲ್ಲಿ ಏನಾಗುತ್ತೆ, ಬೋತ್ ಆಫ್ ದೆಮ್ ದೇ ಗೋಯಿಂಗ್ ಟು ಹ್ಯಾವ್ ಎ lesser energy because they have not started interacting. When they started interacting, ನಿಮ್ಗೆ ಏನಾಗ್ತಾ ಹೋಗುತ್ತೆ, ಟ್ರಾನ್ಸಿಷನ್ ಸ್ಟೇಟ್ ಆಗುತ್ತೆ. ದೇ ಸ್ಟಾರ್ಟ್ ಬಂಬಾರ್ಡಿಂಗ್ ವಿತ್ ಈಚ್ ಅದರ್. ವೆನ್ ದೇ ಸ್ಟಾರ್ಟ್ ಬಂಬಾರ್ಡಿಂಗ್ ವಿತ್ ಈಚ್ ಅದರ್ ಏನಾಗುತ್ತೆ, ಎನರ್ಜಿ ಜಾಸ್ತಿ ಆಗುತ್ತೆ. ಕೊಲ್ಯೂಷನ್ ಜಾಸ್ತಿ ಆದಂಗೆ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟೇಜ್ಗೆ ಹೋದ್ಮೇಲೆ ಏನಾಗುತ್ತೆ, ಎನರ್ಜಿ ಮ್ಯಾಕ್ಸಿಮಮ್ ಆಗುತ್ತೆ. ಅದಾದಮೇಲೆ there will be a formation of a carbocation. Carbocation is highly stable. It can be stabilized by hyperconjugative effect and also because of the inductive effect. Here we have taken the tertiary butyl halide na ತಗೊಂಡಿರೋದಕ್ಕೋಸ್ಕರ 3 CH3 group ಬರ್ತಿದೆ. All the 3 CH3 group they are going to give their electron, they are going to stabilize the carbocation, they are going to minimize the positive charge on the carbocation by donating the electron. They are electron donating group. Because of the inductive effect, because of the plus I effect, they are going to donate their electron towards the central positively charged carbocation which can be stabilized. Therefore ಎನರ್ಜಿ ಏನಾಗುತ್ತೆ, ಕೆಳಗಡೆ ಬರುತ್ತೆ. ಕೆಳಗಡೆ ಬಂದಾಗ ನಮಗೆ ಏನಾಗುತ್ತೆ, ಒಂದು ನನಗೆ ಇನ್ ಬಿಟ್ವೀನ್ ಇಂಟರ್ಮೀಡಿಯೇಟ್ ಸ್ಟೆಪ್ ಬರುತ್ತೆ, ಅಲ್ಲಿ ಎನರ್ಜಿ ಕಡಿಮೆ ಆಗುತ್ತೆ. ಎಗೇನ್ ಅದಾಗಿದ ತಕ್ಷಣ ಏನಾಗ್ತಿದೆ, ಆ ಕಾರ್ಬೋಕೇಟಿಯನ್ ಏನು ಮಾಡ್ತಿದೆ, ಇಟ್ಸ್ ಇಂಟ್ರಾಕ್ಟಿಂಗ್ ವಿತ್ OH ಮೈನಸ್. ಅವೆರಡು ಮಧ್ಯದಲ್ಲಿ ಏನಾಗ್ತಿದೆ, ಕೊಲ್ಯೂಷನ್ ಆಗ್ತಾ ಇದೆ. ದೇರ್ ಫೋರ್ ಸ್ಲೈಟ್ಲಿ ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ಎನರ್ಜಿ. ಎಗೇನ್ ವೆನ್ ದೇ ಸ್ಟಾರ್ಟ್ ಕಂಬೈನಿಂಗ್ ವಿತ್ ಈಚ್ ಅದರ್, ಎನರ್ಜಿ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ಆಫ್ ದಿ SN1 ರಿಯಾಕ್ಷನ್ ಅಂತ ಹೇಳ್ತೀವಿ. ಫಸ್ಟು ರಿಯಾಕ್ಟೆಂಟ್ಸ್ ಇರುತ್ತೆ. ರಿಯಾಕ್ಟೆಂಟ್ಸ್ ವಿಲ್ ಗೋಯಿಂಗ್ ಟು ಹ್ಯಾವ್ ಎ certain energy when they start bombarding with each other, when they start colliding with each other. ಟ್ರಾನ್ಸಿಷನ್ ಸ್ಟೇಟ್ಗೆ ಹೋಗುತ್ತೆ. ಕಾರ್ಬೋಕೇಟಿಯನ್ ಬಂದಾಗ ಎನರ್ಜಿ ಕಡಿಮೆ ಆಗುತ್ತೆ. ಎಗೇನ್ ಕಾರ್ಬೋಕೇಟಿಯನ್ ವೆನ್ ಇಂಟ್ರಾಕ್ಟ್ ವಿತ್ ಅ ನ್ಯೂಕ್ಲಿಯೋಫೈಲ್ ಏನಾಗುತ್ತೆ, ಸ್ಲೈಟ್ಲಿ ದೇರ್ ವಿಲ್ ಬಿ ಇನ್ಕ್ರೀಸ್ ಆ್ಯಂಡ್ ದೇರ್ ವಿಲ್ ಬಿ ಎ ಫಾರ್ಮೇಷನ್ ಆಫ್ ದಿ ಪ್ರಾಡಕ್ಟ್. ಕೇರ್ಫುಲ್ಲಾಗಿ ನೋಡಬೇಕಾಗತ್ತೆ. ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ಕೇಳ್ತಾರೆ, ಎಕ್ಸ್ಪ್ಲೈನ್ ದಿ ರೈಟ್ ದಿ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ಫಾರ್ SN1 ರಿಯಾಕ್ಷನ್, SN2 ರಿಯಾಕ್ಷನ್ ಅಂತ ಕೇಳ್ತಾರೆ. ಸೊ ನೀವು ಹೇಳಬೇಕಾಗತ್ತೆ. ಇಲ್ಲಿ ನಿಮ್ಗೆ ಏನಾಗ್ತಿದೆ ಅಂದರೆ, ಎರಡು ಟ್ರಾನ್ಸಿಷನ್ ಸ್ಟೇಟ್ ಬರ್ತಾ ಇದೆ. ಒಂದು ಅಪ್ಪರ್ ಎನರ್ಜಿ ಲೆವೆಲ್ಗಿದೆ, ಇನ್ನೊಂದು ಲೋಯರ್ ಎನರ್ಜಿ ಟ್ರಾನ್ಸಿಷನ್ ಸ್ಟೇಟು ನಿಮಗೆ ಬರ್ತಾ ಇದೆ. ಹೇಗೆ ನೀವು ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್ನ ಕಂಪೇರ್ ಮಾಡಿದ್ರೆ, ರಿಯಾಕ್ಟೆಂಟ್ ಯಾವಾಗೂ ಹೈಯರ್ ಎನರ್ಜಿ ಲೆವೆಲ್ ಇರುತ್ತೆ, ಪ್ರಾಡಕ್ಟ್ ಯಾವಾಗೂ ಲೋಯರ್ ಎನರ್ಜಿ ಲೆವೆಲಲ್ಲಿ ಇರಬೇಕು. ಫಸ್ಟ್ ಟ್ರಾನ್ಸಿಷನ್ ಸ್ಟೇಟು EA1 ಅಂತ ಹೇಳ್ತೀವಿ, ಸೆಕೆಂಡ್ ಟ್ರಾನ್ಸಿಷನ್ ಸ್ಟೇಟ್ಗೆ EA2 ಅಂತ ಹೇಳ್ತೀವಿ. EA1 ಏನಿದೆಯಲ್ಲ, ಫಸ್ಟ್ ಟ್ರಾನ್ಸಿಷನ್ ಸ್ಟೇಟು ಎನರ್ಜಿ ಜಾಸ್ತಿ ಇರುತ್ತೆ, ಸೆಕೆಂಡ್ ಟ್ರಾನ್ಸಿಷನ್ ಸ್ಟೇಟು ಎನರ್ಜಿ ಕಡಿಮೆ ಇರುತ್ತೆ. ಹೇಗೆ ನೀವು ಇಲ್ಲಿ ನೋಡಿದ್ರೆ ಡೆಲ್ಟಾ E ಅಂತ ಕೊಟ್ಟಿದ್ದೀನಿ. ರಿಯಾಕ್ಟೆಂಟು ಮತ್ತು ಪ್ರಾಡಕ್ಟ್ ಮಧ್ಯದಲ್ಲೂ ಏನಾಗುತ್ತೆ, ದೇರ್ ವಿಲ್ ಬಿ ಡಿಕ್ರೀಸ್ ಇನ್ ಎನರ್ಜಿ. ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಬೇಕು, ಅದು ಸ್ಟೇಬಲ್ ಆಗುತ್ತೆ ಅಂತಂದರೆ ದಟ್ ಡಿಪೆಂಡ್ಸ್ ಅಪಾನ್ ದಿ ಎನರ್ಜಿ. ಸೊ ರಿಯಾಕ್ಟೆಂಟ್ಸ್ಗಿಂತ ಪ್ರಾಡಕ್ಟ್ಗೆ ಎನರ್ಜಿ ಕಡಿಮೆ ಇದ್ದಾಗ ಸ್ಟೇಬಿಲಿಟಿ ಜಾಸ್ತಿ ಇರುತ್ತೆ, ಹಾಗಾಗಿ ದೇ ಟೆನ್ ಟು ಫಾರ್ಮ್ ದಿ ಪ್ರಾಡಕ್ಟ್. ಸೊ ದಿಸ್ ಇಸ್ ದ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್. ಇದನ್ನು ಕನ್ಸಿಡರ್ ಮಾಡಿಕೊಂಡ್ರೆ, ಸ್ಟೀರಿಯೋ ಕೆಮಿಸ್ಟ್ರಿನ ಕನ್ಸಿಡರ್ ಮಾಡಿಕೊಂಡ್ರೆ, ಸೊ ಇಲ್ಲಿ ಏನಾಗ್ತಿದೆ ನನಗೆ, ನಾನು ಮುಂಚೆನೇ ಹೇಳ್ದಂಗೆ ನಮ್ಮದು ಸ್ಲೋಯೆಸ್ಟ್ ಸ್ಟೆಪ್ ಯಾವುದು, ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಯಾವುದು, ಫಸ್ಟ್ ಸ್ಟೆಪ್ಪು ಫಾರ್ಮೇಷನ್ ಆಫ್ ದಿ ಕಾರ್ಬೋಕೇಟಿಯನ್. ನಾನು ಮುಂಚೆನೇ ಹೇಳ್ದಂಗೆ ನಿಮ್ಮ ಕಾರ್ಬೋಕೇಟಿಯನ್ ಏನಿದೆ, ದಟ್ ಕಾರ್ಬೋಕೇಟಿಯನ್ ಈಸ್ ಹೈಲಿ ಪ್ಲೇನಾರ್ ಇನ್ ನೇಚರ್. ಇಟ್ ಇಸ್ ಎ planar molecule. Therefore attack of the OH can takes place on either side. ಎರಡು ಕಡೆಯಿಂದನೂ OH minus attack ಆಗ್ಬೋದು. That means it going to have the same configuration as the reactant, or it may have the opposite configuration as that of the reactant. ಸೊ ಸೇಮ್ ಇತ್ತು ಅಂತಂದರೆ ರಿಟೆನ್ಷನ್ ಅಂತ ಹೇಳ್ತೀವಿ, ಎಕ್ಸಾಕ್ಟ್ಲಿ ಆಪೋಸಿಟ್ ಆಯಿತು ಅಂದರೆ ಆವಾಗ ಇನ್ವರ್ಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗ್ತಿದೆ, ಸಿನ್ಸ್ ಯುವರ್ ಕಾರ್ಬೋಕೇಟಿಯನ್, ಸಿನ್ಸ್ ಡ್ಯೂರಿಂಗ್ ದಿ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ವಾಟ್ ಎವರ್ ದ ಪ್ರಾಡಕ್ಟ್ ದಟ್ ಐ ಆಮ್ ಗೆಟಿಂಗ್, ಇಟ್ಸ್ ಎ ಪ್ಲೇನಾರ್ ಮಾಲಿಕ್ಯೂಲ್, ದೇರ್ಫೋರ್ ಅಟ್ಯಾಕ್ ಕ್ಯಾನ್ ಟೇಕ್ಸ್ ಪ್ಲೇಸ್ ಆನ್ ಐದರ್ ಸೈಡ್. ಹಾಗಾದಾಗ ಏನಾಗುತ್ತೆ ಅಂದರೆ ಇನ್ವರ್ಷನ್ನು ಆಗುತ್ತೆ, ನಿಮಗೆ ರಿಟೆನ್ಷನ್ನು ಆಗುತ್ತೆ. thereby you are going to get a mixture of inversion and retention product. ಅಂಥದಕ್ಕೆ ನಾವೇನಂತ ಕರಿತೀವಿ, ರೆಸಿಮಿಕ್ ಮಿಕ್ಸ್ಚರ್ ಅಂತ ಕರಿತೀವಿ. ಆಲ್ರೆಡಿ ನೀವು ಐಸೋಮರಿಸಮ್ ಓದಾಗ ಸ್ಟೀರಿಯೋ ಕೆಮಿಸ್ಟ್ರಿನ ಓದಿದ್ದೀರಾ. ಸ್ಟೀರಿಯೋ ಕೆಮಿಸ್ಟ್ರಿ ಏನು ಹೇಳುತ್ತೆ ಅಂತಂದರೆ, ಸ್ಟೀರಿಯೋ ಐಸೋಮರ್ಸ್ ಅಂದರೆ ದೋಸ್ ಆರ್ ದಿ ಐಸೋಮರ್ಸ್ ಇನ್ ವಿಚ್ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ, ಓನ್ಲಿ ದ ಅರೇಂಜ್ಮೆಂಟ್ ಆಫ್ ಆಟಮ್ ಇನ್ ಸ್ಪೇಸ್, ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ ವಿಲ್ ವೇರಿ ಅಂತ ಹೇಳುತ್ತೆ.
ಸೊ ನಂದು ಸ್ಟಾರ್ಟಿಂಗ್ ಮೆಟೀರಿಯಲ್ ಏನಾಗಿತ್ತು, OH ಗ್ರೂಪು ಇಲ್ಲಿತ್ತು, ಸಾರಿ X ಗ್ರೂಪು ಇಲ್ಲಿತ್ತು, ಅದೇ ಗ್ರೂಪ್ಗೆ OH ಗ್ರೂಪ್ ಬಂದರೆ ಅವಾಗ ಅದನ್ನು ರಿಟೆನ್ಷನ್ ಅಂತ ಹೇಳ್ತೀನಿ. ಇಲ್ಲಿ OH ಗ್ರೂಪ್ ಇಲ್ಲಿತ್ತು, ಅದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಇದ್ದರೆ ಇನ್ವರ್ಷನ್ ಅಂತ ಹೇಳ್ತೀನಿ. ಸಿನ್ಸ್ ಇಟ್ಸ್ ಎ ಪ್ಲೇನಾರ್ ಮಾಲಿಕ್ಯೂಲ್, ನನ್ನ ಕಾರ್ಬೋಕೆಟಿಯಾನು ಇದು ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ, ಇದು ಪ್ರಾಡಕ್ಟ್ ಬರುತ್ತೆ, ಒಂದೇ ಪ್ರಾಡಕ್ಟ್ ನನಗೆ ಬರೋದಿಲ್ಲ, ಎರಡೂ ಮಿಕ್ಸ್ ಆದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ರೆಸ್ಮಿಕ್ ಮಿಕ್ಸ್ಚರ್ ಅಂತ ಕರಿತೀವಿ. SN ಒಂದು ಸ್ಟೀರಿಯೋ ಕೆಮಿಸ್ಟ್ರಿ ಏನಾಗುತ್ತೆ ಅಂದರೆ, ಯು ಆರ್ ಗೋಯಿಂಗ್ ಟು ಸೇ ದಟ್ ದೇ ಗೋಯಿಂಗ್ ಟು ಎಂಡ್ ಅಪ್ ವಿತ್ ಅ SN1 ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವಾಗ ನಾನು SN2ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಆಸ್ ದ ನೇಮ್ ಇಂಡಿಕೇಟ್ಸ್, ಇಟ್ ಈಸ್ ಕಾಲ್ಡ್ ಆಸ್ bimolecular nucleophilic substitution reaction which follows the second order termed as SN2 reaction. ನಾನಿಲ್ಲಿ ಈಥೈಲ್ ಬ್ರೋಮೈಡ್ನ ತಗೊಳ್ತಾ ಇದ್ದೀನಿ. ಈಥೈಲ್ ಬ್ರೋಮೈಡ್ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ OH ಮೈನಸ್ ನ್ಯೂಕ್ಲಿಯೋಫೈಲ್ ಬರುತ್ತೆ. ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಆ OH ಮೈನಸ್ ಇಸ್ ರೀಪ್ಲೇಸ್ಡ್ ಬೈ ದಿ Br ಮೈನಸ್. ಅವಾಗ ಏನಾಯಿತು, CH3OH ಆಯಿತು. ನಿಮಗೆ ಮಿಥೈಲ್ ಬ್ರೋಮೈಡಿಂದ ಮಿಥೈಲ್ ಫಾರ್ಮೇಷನ್ ಆಗ್ತಾ ಇದೆ. ಸೊ ಇದಕ್ಕೆ ನಾವು ಯಾಕೆ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತೀವಿ ಅಂದರೆ, ದ ರೇಟ್ ಆಫ್ ದಿ ರಿಯಾಕ್ಷನ್ ಡಿಪೆಂಡ್ಸ್ ಆನ್ ಕಾನ್ಸಂಟ್ರೇಷನ್ ಆಫ್ ಬೋತ್ both reactants. One is the alkyl halide, other one is the nucleophile. You know that the order of the reaction cannot be obtained by the balanced equation. Experimentally have to prove. When I found out experimentally the rate of the reaction, your rate of the reaction depends on the concentration of both the nucleophile and the alkyl halide. Therefore this reaction I am going to call it as the second order reaction. Mechanism bandre, the mechanism involves only one step. Even though it's the rate of the reaction depends on concentration of both nucleophile and the alkyl halide, but the mechanism takes place in only one step. That the mechanism follows the following pattern. So you are going to have a alkyl halide. Generally we are going to take a primary alkyl halide in which you are going to have a Br on one side, exactly opposite side where the Br is there. From their opposite side OH minus will going to attack and it going to form a transition state, TS state ಅಂತ ಹೇಳ್ತೀವಿ. Transition state which is highly unstable, in which there is a detachment and the attachment of the both the nucleophiles, leaving group and attacking group takes place simultaneously. This stage, this transition state, we are going to call it as the highly unstable state. ಸೊ ಇಲ್ಲಿ ಏನಾಗ್ತಿದೆ, ಒಂದು ಕಡೆಯಿಂದ OH ಮೈನಸ್ಸು ಅಟ್ಯಾಚ್ ಆಗ್ತಾ ಇದೆ, ಒಂದು ಕಡೆಯಿಂದ Br ಮೈನಸ್ಸು ಡಿಟ್ಯಾಚ್ ಆಗ್ತಾ ಇದೆ. ನಾವೇನು ಮಾಡಬೇಕು, Br ಮೈನಸ್ನ ತೆಗೆದು ಆ ಜಾಗಕ್ಕೆ OH ಹಾಕಬೇಕು. ಈ ಸ್ಟೇಟ್ಗೆ ನಾವೇನಂತ ಕರಿತೀವಿ, ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತೀವಿ. ವಿಚ್ ಇನ್ವಾಲ್ವ್ಸ್ attach and detachment of the both the nucleophiles, attacking nucleophile, leaving nucleophile. Immediately you are going to get a product. Whereas the SN1 ಆದರೆ ರಿಯಾಕ್ಷನ್ ಮೆಕ್ಯಾನಿಸಮು 2 ಸ್ಟೆಪ್ಪಲ್ಲಿ ಆಗ್ತಿತ್ತು, ಇಲ್ಲೇನಾಗ್ತಿದೆ ಅಂದರೆ ಒಂದೇ ಸ್ಟೆಪ್ಪಲ್ಲಿ ಆಗ್ತಿದೆ. ದೇರ್ಫೋರ್ ಯುವರ್ ರಿಯಾಕ್ಷನ್ ಡಿಪೆಂಡ್ಸ್ ಆನ್ ಕಾನ್ಸಂಟ್ರೇಷನ್ ಆಫ್ ಬೋತ್ ದಿ ನ್ಯೂಕ್ಲಿಯೋಫೈಲ್ ಆ್ಯಂಡ್ ದಿ ರಿಯಾಕ್ಟೆಂಟ್, ಎರಡರ ಮೇಲೂ ಅದು ಆಗ್ತಾ ಇದೆ. ಹಾಗಾಗಿ ಅದನ್ನು ನಾವು ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಬಟ್ ದ ಮೆಕ್ಯಾನಿಸಮ್ ಒಂದೇ ಸ್ಟೆಪ್ಪಲ್ಲಿ ನಿಮಗಲ್ಲಿ ಆಗ್ತಾ ಇದೆ. ನಾವು ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ನು ಬರಿಬೇಕಾಗುತ್ತೆ. ಹೌ ವಿ ಹ್ಯಾವ್ ರಿಟನ್ ಫಾರ್ SN1 ರಿಯಾಕ್ಷನ್. ಸೊ ನೀವು ಇದನ್ನು ಕನ್ಸಿಡರ್ ಮಾಡಬೇಕಾದ್ರೆ SN1 ಅಥವಾ SN2 ರಿಯಾಕ್ಷನ್ 4 ಮಾರ್ಕ್ ಕೇಳ್ತಾರೆ. 4 ಮಾರ್ಕ್ ಕೇಳಿದ್ರೆ ನೀವೇನು ಹೇಳಬೇಕಾಗತ್ತೆ ಅಂದರೆ, ಫಸ್ಟು ರಿಯಾಕ್ಷನ್ನ ಬರಿಬೇಕಾಗತ್ತೆ. SN2 ರಿಯಾಕ್ಷನ್ ಆದರೆ ನೀವು ವಿತ್ ಆಲ್ಕೈಲ್ ಹ್ಯಾಲೈಡ್ ಯಾವ್ದು ತೊಗೊಳ್ತೀರಾ ಅಂದರೆ, ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ನ ತೊಗೊಂಡು ರಿಯಾಕ್ಷನ್ನ ಬರೀತೀರಾ. ಅದನ್ನು ಯಾಕೆ ಫಸ್ಟ್ ಆರ್ಡರು ಅಥವಾ ಸೆಕೆಂಡ್ ಆರ್ಡರ್ ಅಂತ ನೀವು ಮೆನ್ಷನ್ ಮಾಡ್ತೀರಾ, ಅದಕ್ಕೆ 1 ಮಾರ್ಕ್ ಇರುತ್ತೆ. You are going to say that it is a second order reaction in which the rate of the reaction depends on both the reactants and the nucleophile ಅಂತಿದೆ. ಹಾಗಾಗಿ ಇದಕ್ಕೆ ನಾವು ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಅದಕ್ಕೆ 1 ಮಾರ್ಕ್ ಕೊಡ್ತಾರೆ. ಅದಾದಮೇಲೆ ಮೆಕ್ಯಾನಿಸಮ್ನ ಹೇಳಬೇಕು. ಮೆಕ್ಯಾನಿಸಮ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ ವಿತ್ ಓನ್ಲಿ 1 ಟ್ರಾನ್ಸಿಷನ್ ಸ್ಟೇಟ್, ಅದನ್ನು ಹೇಳ್ತೀರಾ. ಅದಕ್ಕೆ 1 ಮಾರ್ಕ್ ಇರುತ್ತೆ. ನೆಕ್ಸ್ಟ್ 3rd ಮಾರ್ಕು ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ಗೆ ಇರುತ್ತೆ. ಸೊ ನಾವು ಜನರಲಿ ಪೊಟೆನ್ಷಿಯಲ್ ಎನರ್ಜಿ ವರ್ಸಸ್ ದ ಪ್ರೋಗ್ರೆಸ್ ಆಫ್ ದಿ ರಿಯಾಕ್ಷನ್ ಮಾಡ್ತಾ ಇರ್ತೀವಿ. ಏನಾಗುತ್ತೆ ಇನ್ ದಿ ಬಿಗಿನಿಂಗಲ್ಲಿ ಏನಾಗುತ್ತೆ ಅಂದರೆ, ಆಲ್ಕೈಲ್ ಹ್ಯಾಲೈಡ್ ಮತ್ತು OH ಮೈನಸ್ ಇದೆ, ದೇ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಈಚ್ ಅದರ್, ದೇ ಸ್ಟಾರ್ಟ್ ಕೊಲೈಡಿಂಗ್ ವಿತ್ ಈಚ್ ಅದರ್. ಸಿನ್ಸ್ ದೇ ಸ್ಟಾರ್ಟ್ ಕೊಲೈಡಿಂಗ್ ವಿತ್ ಈಚ್ ಅದರ್, ದೋಸ್ ಮಾಲಿಕ್ಯೂಲ್ಸ್ ಎನರ್ಜಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎನರ್ಜಿ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಆಕ್ಟಿವೇಶನ್ ಎನರ್ಜಿ ಬರುತ್ತೆ. ದೇ ಗೋಯಿಂಗ್ ಟು ಅಟೈನ್ ಎ ಹೈಯೆಸ್ಟ್ ಎನರ್ಜಿ ಸ್ಟೇಟ್. ಅದಕ್ಕೆ ನಾವೇನಂತ ಕರಿತೀವಿ, ಟ್ರಾನ್ಸಿಷನ್ ಸ್ಟೇಟ್ ಅಂತ ಹೇಳ್ತೀವಿ. ಇಲ್ಲಿ ನನಗೆ ಟ್ರಾನ್ಸಿಷನ್ ಸ್ಟೇಟ್ ಏನಾಗುತ್ತೆ ಅಂತಂದರೆ,
ಅಟ್ಯಾಚ್ ಆ್ಯಂಡ್ ಡಿಟ್ಯಾಚ್ ಮೆಂಟ್ ಆಫ್ ದಿ ನ್ಯೂಕ್ಲಿಯೋಫೈಲ್ ಅದು ನನಗೆ ಟ್ರಾನ್ಸಿಷನ್ ಸ್ಟೇಟ್ ಆಗುತ್ತೆ. ಅದಕ್ಕೆ ನಾನು ಎನರ್ಜಿ ಆಫ್ ಆಕ್ಟಿವೇಶನ್ ಅಂತ ಹೇಳ್ತೀನಿ. ಡೈರೆಕ್ಟ್ಲಿ ಇಮಿಡಿಯೇಟ್ಲಿ ಅದೇನು ಮಾಡುತ್ತೆ, ಪ್ರಾಡಕ್ಟ್ನ ಕೊಡುತ್ತೆ. ಆ ಸ್ಟೇಟ್ಗೆ ನಾನು ಈ ರೀತಿಯಾಗಿ ನಿಮಗೆ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ವಿತ್ ಓನ್ಲಿ ಒನ್ ಟ್ರಾನ್ಸಿಷನ್ ಸ್ಟೇಟ್ ಬರ್ತಾ ಹೋಗುತ್ತೆ. ರಿಯಾಕ್ಟೆಂಟ್ ಇದೆ, ದೇ ಸ್ಟಾರ್ಟ್ ಬಂಬಾರ್ಡಿಂಗ್ ವಿತ್ ಈಚ್ ಅದರ್, ದೇ ಸ್ಟಾರ್ಟ್ ಕೊಲೈಡಿಂಗ್ ವಿತ್ ಈಚ್ ಅದರ್, there is an increase in energy, they are going to have a maximum energy. That energy we are going to call it as the energy of activation, EA ಅಂತ ಕರಿತೀವಿ. It is highly unstable. Immediately it going to form a product. You are going to remember here, energy of the reactants or the reaction will going to have higher energy than that of the product. ಸೊ ಬರೆದಾಗ ರಿಯಾಕ್ಟೆಂಟ್ಸು ಮೇಲ್ಗಡೆಗೆ ಇರಬೇಕು, ಪ್ರಾಡಕ್ಟ್ಸು ಕೆಳಗಡೆಗೆ ಇರಬೇಕು. ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಬೇಕಾದ್ರೆ ಅದು ಪ್ರೊಸೀಡ್ ಆಗಬೇಕು, ಕೈನೆಟಿಕಲಿ ಫೀಸಿಬಲ್ ಅಂತ ನಾವು ಕರಿಬೇಕು ಅಂತಂದರೆ ಪ್ರಾಡಕ್ಟ್ದು ಫಾರ್ಮೇಷನು ಎನರ್ಜಿ ಯಾವಾಗೂ ಕಡಿಮೆ ಇರಬೇಕು. ಎನರ್ಜಿ ಕಡಿಮೆ ಇದ್ದಾಗ ಸ್ಟೆಬಿಲಿಟಿ ಯಾವಾಗೂ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಗೋಯಿಂಗ್ ಟು ಕನ್ಸಿಡರ್ ಹಿಯರ್. ಸೊ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ವಿತ್ ಒನ್ ಟ್ರಾನ್ಸಿಷನ್ ಸ್ಟೇಟು ನೀವು ಅಲ್ಲಿ ಬರಿತಾ ಹೋಗ್ತೀರಾ. ಸ್ಟೀರಿಯೋಕೆಮಿಸ್ಟ್ರಿ ನೆಕ್ಸ್ಟ್ ಆಸ್ಪೆಕ್ಟ್ ನಾವು ಕನ್ಸಿಡರ್ ಮಾಡ್ಕೊಳ್ಳೋವಂಥದ್ದು ಸ್ಟೀರಿಯೋಕೆಮಿಸ್ಟ್ರಿ. ಸ್ಟೀರಿಯೋಕೆಮಿಸ್ಟ್ರಿ ಇಸ್ ನಥಿಂಗ್ ಬಟ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಇನ್ ಸ್ಪೇಸ್, ಇನ್ 3 ಡೈಮೆನ್ಷನಲ್ ಅರೇಂಜ್ಮೆಂಟ್ ಹೇಗಿರುತ್ತೆ ಅದನ್ನು ನಾವು ಹೇಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಸ್ಟೀರಿಯೋಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಸಿನ್ಸ್ ನಿಮ್ಗೆ ಆಲ್ರೆಡಿ ಮೆಕ್ಯಾನಿಸಮ್ ಗೊತ್ತಿದೆ, ಮೆಕ್ಯಾನಿಸಮಲ್ಲಿ ಏನಾಗ್ತಿದೆ ಅಂತಂದರೆ ನನಗೆ ಅಟ್ಯಾಚ್ ಆ್ಯಂಡ್ ಡಿಟ್ಯಾಚ್ಮೆಂಟ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ ಆಗ್ತಿದೆ. ದೇರ್ ಇಸ್ ನೋ ಅದರ್ ಗೋ. ದ ಅಟ್ಯಾಚ್ಮೆಂಟ್ ಆಫ್ ದಿ ನ್ಯೂ ನ್ಯೂಕ್ಲಿಯೋಫೈಲ್ ಆರ್ ಎ ಸ್ಟ್ರಾಂಗರ್ ನ್ಯೂಕ್ಲಿಯೋಫೈಲ್ ಹ್ಯಾಸ್ ಟು ಕಮ್ ಫ್ರಮ್ ದಿ ಬ್ಯಾಕ್ ಸೈಡ್ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ನಿಮಗೆ ಏನಾಗುತ್ತೆ ಅಂದರೆ ಆಲ್ವೇಸ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ಇನ್ವರ್ಟೆಡ್ ಕಾನ್ಫಿಗರೇಷನ್. ಅಂದರೆ ಒರಿಜಿನಲ್ ಮಾಲಿಕ್ಯೂಲಲ್ಲಿ ಹೇಗಿತ್ತಲ್ಲ ಅದೇ ರೀತಿ ಕಾನ್ಫಿಗರೇಷನ್ ಇದ್ದರೆ ಆವಾಗ ಅದಕ್ಕೆ ನಾವೇನಂತ ಕರಿತೀವಿ, ರಿಟೆನ್ಷನ್ ಅಂತ ಹೇಳ್ತೀವಿ. ಅದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಆಯಿತು ಅಂತಂದರೆ ಆವಾಗ ಅದಕ್ಕೆ ಏನಂತ ಕರಿತೀವಿ, ನಾವು ಇನ್ವರ್ಟೆಡ್ ಕಾನ್ಫಿಗರೇಷನ್ ಅಂತ ಹೇಳ್ತೀವಿ. ಸೊ SN2 ರಿಯಾಕ್ಷನಲ್ಲಿ ನಿಮಗೆ ಇನ್ವರ್ಟೆಡ್ ಕಾನ್ಫಿಗರೇಷನ್ನು ಬರ್ತಾ ಇದೆ. ಬಿಕಾಸ್ ದ ಅಟ್ಯಾಚ್ಮೆಂಟ್ ಆಫ್ ದಿ stronger nucleophile or the new nucleophile has to come from the back side. There is no other go, there is no other place to attack. Therefore it has to attack from the back side. Therefore the stereochemistry will be inverted ಮಾಡಬೇಕಾಗತ್ತೆ. Thank you, all the best.